In today's class, we will be discussing about a concept in the chapter conflicts. In the topic conflicts, we are discussing this transactional analysis. What is this transactional analysis? What is the meaning of this transactional analysis? We will discuss in detail here. A model for explaining why and how people think like they do. People think like they do. ಅವರು ಯಾವ ರೀತಿ ಕೆಲಸ ಮಾಡ್ತಾರೋ ಅದೇ ರೀತಿ ಅವರು ಯಾಕೆ ಥಿಂಕ್ ಮಾಡ್ತಾ ಇದ್ದಾರೆ. ಪೀಪಲ್ ಆ್ಯಕ್ಟ್ ಲೈಕ್ ದೇ ಡು. ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೀಪಲ್ ಇಂಟರ್ಯಾಕ್ಟ್ ಆ್ಯಂಡ್ ಕಮ್ಯುನಿಕೇಟ್ ವಿತ್ ಅದರ್ಸ್. ವೈ ಆ್ಯಂಡ್ ಹೌ ದೇ ಡೂ ದಿಸ್ ಒನ್ ಅಂದರೆ ಜನರ ಥಿಂಕಿಂಗ್ ಮತ್ತು ಅವರ ಏನು ಕೆಲಸ ಡೂಯಿಂಗ್ ವರ್ಕ್, ಅವರ ಆ್ಯಕ್ಷನ್ ಮತ್ತು ಅವರು ಆ್ಯಕ್ಟ್ ಮಾಡ್ತಾ ಇರೋದು ಮತ್ತು ಅವರು ನಿಜವಾಗಿ ಮಾಡ್ತಾ ಇರೋದು ಮತ್ತು ಅವರ ಕಮ್ಯುನಿಕೇಷನ್, ವೈ ಇಟ್ ಈಸ್ ಆ್ಯಂಡ್ ಎಕ್ಸ್ಪ್ಲೈನಿಂಗ್ ವೈ ಆ್ಯಂಡ್ ಹೌ ದೇ ಡೂ ಇಟ್, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರಾನ್ಸಾಕ್ಷನ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಸೊ ಇದನ್ನು ಯಾವುದರ ಆಧಾರದಲ್ಲಿ ಅಂದರೆ ಇಲ್ಲಿ 3 ಬುಕ್ಸ್ನ ಹೆಸರು ಬೇಕಿದೆ. ನೀವು ಈಗೆಲ್ಲದಿದ್ದರೆ ಫ್ಯೂಚರಲ್ಲಾದರೂ ಓದ್ಬೋದು, ಯಾವಾಗಲಾದರೂ. ಎಸ್, ಲೈಬ್ರರಿಲಿದ್ದರೆ ಅಥವಾ ಬೇರೆ ಎಲ್ಲಾದರೂ ಲೈಬ್ರರಿಯಲ್ಲಿ ಹೋದರೆ ಅದು ಓದ್ಬೋದು. ಗೇಮ್ಸ್ ಪೀಪಲ್ ಪ್ಲೇ, ರಿಟನ್ ಬೈ ಡಾಕ್ಟರ್ ಎರಿಕ್ ಬರ್ನ್. ಇನ್ನೊಂದು ಐ ಆಮ್ ಓಕೆ ಯು ಆರ್ ಓಕೆ, ಇದು ಅನದರ್ ಬುಕ್ ಬೈ ಡಾಕ್ಟರ್ ಥಾಮಸ್ ಹ್ಯಾರಿಸ್. ಆ್ಯಂಡ್ the other book is Born to Win. This is written by Dr. Dorothy Jungwirth. ಹೆಸರು ಓದಲಿಕ್ಕೆ ತುಂಬ ಕಷ್ಟ ಇದೆ ಅಲ್ವಾ? ಸೊ ಆದರೆ ಬುಕ್ಸನ್ನು ಓದ್ಬೋದು. ಬುಕ್ಸಲ್ಲಿ ಹೆಸರು ಇರೋದಲ್ಲ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾರೆ ವಿಷಯಗಳನ್ನು. ಸೊ ದಿಸ್ ಈಸ್ ಆನ್ ದ ಬೇಸಿಸ್ ಆಫ್ ದೀಸ್ ಬುಕ್ಸ್, ಸೊ ವಿ ಕ್ಯಾನ್ ಸ್ಟಡಿ ದ ಟ್ರಾನ್ಸಾಕ್ಷನ್ ಅನಾಲಿಸಿಸ್. ಸೈಕಲಾಜಿಕಲ್ ವರ್ಕ್ ಇದು, ಸೈಕಲಾಜಿಯಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಬುಕ್ಸ್. ಮತ್ತು ಇದೆಲ್ಲ ಆರ್ಗನೈಸೇಷನಲ್ ಬಿಹೇವಿಯರ್ ಇಟ್ ಸೆಲ್ಫ್ ಈಸ್ ಎ ಪಾರ್ಟ್ ಆಫ್ ದ ಸೈಕಾಲಜಿ. ವಿ ಕಾಲ್ ದಿಸ್ ಈ ಸಬ್ಜೆಕ್ಟಲ್ಲಿ ಬರೋ ಟಾಪಿಕ್ಗಳನ್ನು ಇಂಡಸ್ಟ್ರಿಯಲ್ ಸೈಕಾಲಜಿ ಎಂಬಂಥ ಇನ್ನೊಂದು ಸಬ್ಜೆಕ್ಟಲ್ಲಿ ಕಲಿತೇವೆ. ಇಟ್ ಈಸ್ ಆಲ್ ಒನ್ ಆರ್ ದ ಸೇಮ್. ಸೊ ಅಕಾರ್ಡಿಂಗ್ ಟು ಬರ್ನ್, ಈಗ ಹೇಳಿದ ಬರ್ನ್ ಇದ್ದಾರಲ್ಲ, ಡಾಕ್ಟರ್ ಎರಿಕ್ ಬರ್ನ್ ಅಂತ, ಅವರ ಪ್ರಕಾರ ನಮ್ಮ ಬ್ರೈನ್ ಹೇಗಿದೆ, ಬ್ರೈನ್, he explains our brain. According to him, determines what we think and what we act. ನಾವು ಏನನ್ನು ಥಿಂಕ್ ಮಾಡ್ತೇವೆ, ನಾವು ಏನನ್ನು ಆ್ಯಕ್ಟ್ ಮಾಡ್ತೇವೆ ಎಂಬುದನ್ನು ಯಾವುದು ನಿರ್ಣಯಿಸ್ತದೆ? ಬ್ರೈನ್ ನಿರ್ಣಯಿಸ್ತದೆ. ಬ್ರೈನ್ ನಿರ್ಣಯಿಸ್ತದೆ. ಆ್ಯಕ್ಟ್ ಲೈಕ್ ಎ ಟೇಪ್ ರೆಕಾರ್ಡರ್, ಅದೊಂದು ಟೇಪ್ ರೆಕಾರ್ಡರ್ ಥರ. ಈಗ ನಾನು ಇದರ ಏನು ಇಲ್ಲಿ OBS ಟೆಕ್ನಾಲಜಿ ಯೂಸ್ ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದೇನೆ. OBS ಅದನ್ನು ಪ್ರೆಸ್ ಮಾಡಿಬಿಟ್ರೆ ನನ್ನ ಮಾತೆಲ್ಲ ರೆಕಾರ್ಡ್ ಆಗ್ತಾಯಿದೆ. ಹಿಂದಿನ ಕಾಲದಲ್ಲಿ ಇದೆಲ್ಲ ಇದ್ದದ್ದು. ಹಿಂದಿನ ಕಾಲದಲ್ಲಿ ಟೇಪ್ ರೆಕಾರ್ಡರ್ ಅಂತ ಇತ್ತು. ಟೇಪ್ ರೆಕಾರ್ಡ್ರಲ್ಲೊಂದು ರೆಕಾರ್ಡಿಂಗ್ ಬಟನ್ ಇದೆ, ಅದನ್ನು ಒತ್ತಿಬಿಟ್ರೆ ನಮ್ಮ ಮಾತೆಲ್ಲಲ್ಲಿ ರೆಕಾರ್ಡ್ ಆಗ್ತಾಯಿತ್ತು ಅಲ್ವಾ? ಈಗಲೂ ಇರ್ಬೋದು ಕೆಲವು ಹಳೆ ಅದೆಲ್ಲ ಬೇಗ ಹಾಳಾಗಿ ಹೋಗುವಂಥದ್ದು, ಅಷ್ಟು ವರ್ಷ ಬಾಳ್ವಿಕೆ ಬರೋದಿಲ್ಲ. ಒಳ್ಳೆಯ ಕ್ವಾಲಿಟಿದು ಎಲ್ಲಿಯಾದರೂ ಮನೆಯಲ್ಲಿದ್ದರೆ ಇರ್ಬೋದು. ಸೊ ಅದೇ ರೀತಿ ಇಟ್ ಆ್ಯಕ್ಟ್ಸ್ ಲೈಕ್ ಬ್ರೈನ್ ಆ್ಯಕ್ಟ್ಸ್ ಲೈಕ್ ಎ ಟೇಪ್ ರೆಕಾರ್ಡರ್. ಯಾವಾಗ ವೈಲ್ ರೆಕಾರ್ಡಿಂಗ್ ದ ಈವೆಂಟ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಫೀಲಿಂಗ್ಸ್, ನಮ್ಮ ಈವೆಂಟ್ಸ್, ನಮ್ಮ ಫೀಲಿಂಗ್ಸ್, ಅದಕ್ಕೆ ಸಂಬಂಧಪಟ್ಟ ಇದನ್ನೆಲ್ಲವನ್ನು ನಮ್ಮ ಬ್ರೈನ್ ರೆಕಾರ್ಡ್ ಮಾಡಿರ್ತದೆ. ಬ್ರೈನಲ್ಲೆಲ್ಲ ಮೆಮರಿ ಇರ್ತದೆ ಅಲ್ವಾ? ಬ್ರೈನಲ್ಲಿ ಮೆಮರೀಸ್ ಇರ್ತದೆ. ಲಾಂಗ್ ಟರ್ಮ್ ಮೆಮರಿ ಇದೆ, ಶಾರ್ಟ್ ಟರ್ಮ್ ಮೆಮರಿ ಇದೆ. ಕೆಲವೊಮ್ಮೆ ನಿಮಗೆ ಸಣ್ಣ 1ನೇ ಕ್ಲಾಸಿನದು ನೆನಪಿಲ್ವ? ಈಗ ಇದೆಯಲ್ಲ, ನಿನ್ನೆದು ಕೆಲವೊಮ್ಮೆ ಮೊನ್ನೆ ಮಾಡಿದ ನೆನಪಿರಲಿಕ್ಕಿಲ್ಲ ಅಲ್ವಾ? ಈಗ ಬಸ್ಸಲ್ಲಿ ಬರ್ತಾ ಇದ್ದೀರಿ, ಬರುವಾಗ ಎಲ್ಲೆಲ್ಲ ನೋಡಿದ್ದೀರಿ ನೆನಪಿರ್ತದ. ಆದರೆ ದೋಸ್ ಓಲ್ಡನ್ ಡೇಸ್ ಕೆಲವೊಮ್ಮೆ ನೆನಪಿರ್ತದೆ. ದಟ್ ರಿಮೈನ್ಸ್ ಇನ್ ಯುವರ್ ಲಾಂಗ್ ಟರ್ಮ್ ಮೆಮರಿ, ಇದೆಲ್ಲ ರೆಕಾರ್ಡ್ ಆಗಿರ್ತದೆ. ಸೊ ಹಿ ಎಕ್ಸ್ಪ್ಲೈನ್ಡ್ 3 ಡಿಸ್ಟಿಂಕ್ಟ್ ಪಾರ್ಟ್ಸ್ ಆರ್ ಈಗೋ ಸ್ಟೇಟ್ಸ್. ಈ 3 ರೀತಿಯ ಈಗೋ ಸ್ಟೇಟನ್ನು ಅವರು ಎಕ್ಸ್ಪ್ಲೈನ್ ಮಾಡಿದರು. ಯಾವುದಂದರೆ, ಒಂದು ಪೇರೆಂಟ್ ಈಗೋ, ಇನ್ನೊಂದು ಅಡಲ್ಟ್ ಈಗೋ, ಇನ್ನೊಂದು ಚೈಲ್ಡ್ ಈಗೋ ಅಂತ. ಈ ರೀತಿ 3 ರೀತಿಯ ಈಗೋ ಇದೆ ಅಂತ ಅವ್ರು ಹೇಳ್ತಾರೆ. ಈಗೋ ಸ್ಟೇಟ್ಸ್ ಅಂತ ಹೇಳ್ತಾರೆ.
ಇದನ್ನು ಒಂದೊಂದೇ ಇದು 3 ವರ್ಡ್ ನಿಮಗೆ ಸಾಮಾನ್ಯವಾಗಿ ಸುಪರಿಚಿತವಾದದ್ದು. ಜಸ್ಟ್ 1 minute. So these 3 terms are ವೆರಿ ಫೆಮಿಲಿಯರ್ ಫಾರ್ ಅಸ್. ಈ 3 ಟರ್ಮ್, ಪೇರೆಂಟ್ ಅಂದರೆ ಯಾರಂತ ಗೊತ್ತು ನಮಗೆ ಅಲ್ವಾ, ಮತ್ತು ಅಡಲ್ಟ್ ಅಂದರೆ ಯಾರು ಗೊತ್ತು, ಮತ್ತು ಚೈಲ್ಡ್ ಅಂದರೆ ಅದು ಗೊತ್ತು. ಪೇರೆಂಟ್ ಮಾತ್ರ ಆಗಲಿಲ್ಲ ನಾವು, ಬೇರೆ 2 ಆಗಿ ಬಂದವರು ನೀವು ಅಲ್ವಾ. ನಾವು ಪೇರೆಂಟ್ ಆಗಿದ್ದೀವಿ. ಸೊ ಚೈಲ್ಡ್ ಈಗೋ ಕಳೆದು ಬಂದಿದ್ದೇನೆ, ಅಡಲ್ಟ್ ಈಗೋ ಕಳೆದು ಬಂದಿದ್ದೇನೆ, ಪೇರೆಂಟ್ ಈಗೋದಲ್ಲಿದ್ದೇನೆ ಅಲ್ವಾ. ಅಡಲ್ಟ್ ಆ್ಯಂಡ್ ಪೇರೆಂಟ್ ಈಗೋದಲ್ಲಿದ್ದೇನೆ ಈಗ. ಆದರೆ ಅಕಾರ್ಡಿಂಗ್ ಟು ಹಿಮ್ ಇಟ್ ಈಸ್ ನಾಟ್ ಲೈಕ್ ದಟ್. ಇವರ ಪ್ರಕಾರ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಒಬ್ಬ ಪೇರೆಂಟಲ್ಲಿ ಚೈಲ್ಡಿಗೋ ಇರ್ಬೋದು, ಒಬ್ಬ ಚೈಲ್ಡಲ್ಲಿ ಪೇರೆಂಟಿಗೋ ಇರ್ಬೋದು. ಇನ್ನೊಂದು ಯಾವುದು ಹೇಳಿದ್ದು, ಒಬ್ಬ ಅಡಲ್ಟಲ್ಲೂ ಬೇರೆ ರೀತಿ ಈಗೋ ಇರಬಹುದು. ಕೆಲವೊಮ್ಮೆ ದೊಡ್ಡವರು ಮಕ್ಕಳಾಗಿ ವರ್ತನೆ ಮಾಡೋದು ನೋಡಲಿಲ್ವಾ, ಅದು ಹಾಗೆ. ಸೊ ಥಾಟ್ಸ್, ಫೀಲಿಂಗ್ಸ್, ಆ್ಯಟಿಟ್ಯೂಡ್ಸ್, ಬಿಹೇವಿಯರಲ್ ಪ್ಯಾಟರ್ನ್ಸ್ based on messages or lessons learned from the parent and other parental or authoritarian sources. ಅಂದರೆ ಪೇರೆಂಟಿಂದ ಕಲ್ತದ್ದು ಇದು, ಪೇರೆಂಟ್ಸಿಂದ, ನಮ್ಮ ಪೇರೆಂಟ್ಸಿಂದ ನಾವು ಕಲ್ತದ್ದು, ಅಥವಾ ಪೇರೆಂಟೇ ಆಗಬೇಕಾಗಿಲ್ಲ, ಇತರ ಪೇರೆಂಟಲ್ ಸೋರ್ಸಸ್ ಅಂತ ಹೇಳ್ತೇವೆ, ಅಥವಾ ಅಥಾರಿಟೇರಿಯನ್ ಸೋರ್ಸಸ್, ಅಧಿಕೃತವಾದಂತಹ ಬೇರೆ ಅಧಿಕೃತವಾದಂತಹ ಅಧಿಕಾರಯುಕ್ತವಾದಂತಹ ಕೆಲವೊಂದು ಸೋರ್ಸ್ಗಳಿರ್ತವೆ, ಅಲ್ಲಿಂದ ಕಲ್ತಂತಹ ಕೆಲವೊಂದು ವಿಷಯಗಳಿರ್ತವೆ. ಅದು ನಮ್ಮ ಥಿಂಕಿಂಗ್ ಆಗ್ಬೋದು, ಥಾಟ್ಸ್ ಅಂತ ಹೇಳಿದರೆ, ಫೀಲಿಂಗ್ಸ್, ನಮ್ಮ ಆ್ಯಟಿಟ್ಯೂಡ್ಸ್, ಮೊನ್ನೆ ಕಲ್ತಿದ್ದೇವೆ ಆ್ಯಟಿಟ್ಯೂಡ್ಸ್ ಏನಂತಲ್ವಾ, ಬಿಹೇವಿಯರಲ್ ಪ್ಯಾಟರ್ನ್ಸ್, ಇದೆಲ್ಲವೂ ಎಲ್ಲಿಂದ ಅಂದರೆ ನಮ್ಮ ಪೇರೆಂಟಿಂದ ನಮಗೆ ಮೆಸೇಜಸ್, ಪಾಠಗಳು, ಲೆಸನ್ಸ್ ಪಾಸಾಗಿ ಬಂದವರು. ಅರ್ಥ ಇದಲ್ವಾ, ದೋಸ್ ಥಿಂಗ್ಸ್. ಅಲ್ಲಿಂದ ನಮಗೆ ಪೇರೆಂಟಿಗೂ ಇರ್ತದೆ. ಹೇಗಿರ್ತದೆ ಪೇರೆಂಟಿಗೂ? ಶುಡ್ ಆ್ಯಂಡ್ ಶುಡ್ ನಾಟ್. ನೀವು ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು. ಮಾಸ್ಕ್ ಧರಿಸಬೇಕು, ಮಾಸ್ಕ್ ಧರಿಸಬಾರ್ದು, ಅಥವಾ ಮಾಸ್ಕ್ ಧರಿಸಬೇಕು, ಮಾಸ್ಕ್ ಧರಿಸದೆ ಕ್ಲಾಸಿನೊಳಗೆ ಬರಬಾರ್ದು. ಶುಡ್ ಹೌದು, ಶುಡ್ ನಾಟ್ ಹೌದಲ್ವಾ. ಯು ಶುಡ್ ವೇರ್ ದ ಮಾಸ್ಕ್. ನೀವು ಹಾಸ್ಪಿಟಲಿಗೆ ಹೋಗುವಾಗ ಅಥವಾ ಯಾವುದೋ ಕಡೆ ಹೋಗುವಾಗ ಯು ಶುಡ್ ವೇರ್ ದ ಮಾಸ್ಕ್. ಯು ಶುಡ್ ನಾಟ್ ಎಂಟರ್ ವಿದೌಟ್ ವೇರಿಂಗ್ ದ ಮಾಸ್ಕ್. ಆಟ್ಸ್ ಆ್ಯಂಡ್ ಆಟ್ ನಾಟ್ಸ್, ಏನು ಮಾಡ್ಬೋದು, ಏನು ಮಾಡಬಾರ್ದು. ಆಲ್ವೇಸ್ ಯು ಶುಡ್ ಆಲ್ವೇಸ್ ಬಿ ಲೈಕ್ ದಿಸ್, ಯು ಶುಡ್ ನೆವರ್ ಬಿ ಲೈಕ್ ದಿಸ್. ನೀವು ಯಾವಾಗಲೂ ಹೀಗಿರಬೇಕು, ನೀವು ಯಾವಾಗಲೂ ಹೀಗೆ ಮಾಡಬಾರ್ದು. ಪೇರೆಂಟ್ ಹೇಳೋದಿಲ್ಲ ನಿಮಗೆ ಏನು ಮಾಡಬೇಕು. ಕಾಲೇಜಿಂದ ಬಂದು ಎಷ್ಟು ಗಂಟೆಗೆ, ಯು ಶುಡ್ ಆಲ್ವೇಸ್ ರೀಚ್ ಹೋಮ್ ಎಟ್ 4 ಆರ್ ಬಿಫೋರ್ 4 PM ಅಥವಾ ಬಿಫೋರ್ 5 PM. ಯು ಶುಡ್ ನಾಟ್ ಕಮ್ ಲೇಟ್, ಯು ಶುಡ್ ನೆವರ್ ಕಮ್ ಲೇಟ್ ಹೋಮ್. ಇದೆಲ್ಲ ಪೇರೆಂಟಲಿಗೋ ಅಲ್ವಾ. ಸೊ ಪ್ರೆಜುಡಿಷಿಯಲ್ ವ್ಯೂಸ್ ಅಂತ ಹೇಳ್ತೇವೆ. ಅಂದರೆ ಕೆಲವೊಮ್ಮೆ ಇದರಲ್ಲಿ ಲಾಜಿಕ್ ಇರೋದಿಲ್ಲ, ಕೆಲವು ವಿಷಯಗಳಲ್ಲಿ ಲಾಜಿಕ್ ಇಲ್ಲದೆ ಇರ್ಬೋದು, ಫ್ಯಾಕ್ಟ್ಸ್ ಇರದೇ ಇರ್ಬೋದು. ಪ್ರೆಜುಡಿಷಿಯಲ್ ವ್ಯೂಸ್ ಆನ್ ಸಚ್ ಥಿಂಗ್ಸ್ ಅಂದರೆ ಕೆಲವೊಮ್ಮೆ ರಿಲಿಜಿಯಸ್ ಬೇಸಲ್ಲಿ ಆಗಿರ್ಬೋದು. ರಿಲಿಜನಲ್ಲಿ ಇರೋದೆಲ್ಲಕ್ಕೂ ಲಾಜಿಕನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಎಲ್ಲಕ್ಕಿಲ್ಲ ಲಾಜಿಕ್ ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ ಅಲ್ವಾ, ಅದರ ಅಗತ್ಯನೇ ಇಲ್ಲ. ಇಟ್ ಈಸ್ ರಿಲಿಜಿಯಸ್ ಅಂದರೆ ಅದರದ್ದೇ ಬೇಸ್ ಇರ್ತದೆ ಅದಕ್ಕೆ, ಇದನ್ನು. ಆ್ಯಂಡ್ ನಮ್ಮ ಡ್ರೆಸ್ ಇರ್ಬೋದು, ಡ್ರೆಸ್ ಈ ರೀತಿ ನೋಡಿ, ಕೆಲವೊಮ್ಮೆ ಈ ನಿಮ್ಮಲ್ಲಿ ನಿಮ್ಮ ಪೇರೆಂಟ್ಸ್ ಇರ್ಬೋದು, ಈ ರೀತಿ ಡ್ರೆಸ್ ಹಾಕಬೇಕು ಅಲ್ವಾ. ಅದೇ ರೀತಿ ಸೇಲ್ಸ್ ಪೀಪಲಿಗೆ, ಸೇಲ್ಸ್ ಪರ್ಸನ್ಸಿಗೆ, ಫಾರ್ ಎಕ್ಸಾಂಪಲ್ ಸೇಲ್ಸ್ ಪರ್ಸನಿಗೆ ಏನು ಹೇಳ್ಬೋದು, ಈ ರೀತಿಯ ಡ್ರೆಸ್ ಹಾಕಬೇಕು, ಈ ರೀತಿಯ ಡ್ರೆಸ್ ಹಾಕಬಾರ್ದು ಹೇಳೋದಿಲ್ವಾ. ಯೂನಿಫಾರ್ಮ್ ಇರ್ತದೆ. ಈಗ ಹೇರ್ ಹಾಸ್ಟೆಸ್ ಆಗಿ ಹೋಗಿದ್ರೆ ಅವರು ಎಷ್ಟು ಬಟ್ಟೆ ಹಾಕಬೇಕಂತ ಹೇಳಿದ್ರೆ ಅಷ್ಟೇ ಹಾಕಬೇಕು, ಅದಕ್ಕಿಂತ ಹೆಚ್ಚು ಹಾಕುವಾಗಿಲ್ಲ ಅಲ್ವಾ. ಮನೆಯಲ್ಲಿ ಪೇರೆಂಟ್ ನಮಗೆ ಹೇಳ್ತಾರೆ ಇದಕ್ಕಿಂತ ಕಡಿಮೆ ಹಾಕಬಾರ್ದು ಅಂತ, ಅಲ್ಲಿ ಹೋದರೆ ಬೇರೆ ಉಲ್ಟೆ ಇರ್ತದೆ. ಸೊ ದಿಸ್ ಈಸ್ ಆಲ್ ಡಿಫ್ರೆಂಟ್ ಟ್ರೆಡಿಷನ್ಸ್. ಇದು ರಿಲಿಜಿಯಸ್ ಬೇಸಲ್ಲಿ ಹೋಗುವಾಗ ಈ ರೀತಿ ಡ್ರೆಸ್ಗಳಿರ್ಬೋದು, ಅಥವಾ ಸೇಲ್ಸ್ ಪರ್ಸನ್, ಟ್ರೆಡಿಷನ್ಸ್, ನಮ್ಮ ವರ್ಕ್, ಪ್ರಾಡಕ್ಟ್, ಮನಿ ರೈಸಿಂಗ್, ಚಿಲ್ಡ್ರನ್, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇಂತಹ ಪ್ರೆಜುಡಿಷಿಯಲ್ ವ್ಯೂಸ್ ಬರಬಹುದು. ಪ್ರೆಜುಡಿಷಿಯಲ್ ವ್ಯೂಸ್ ಉಂಟಾಗುವಂತಹ ಸಾಧ್ಯತೆ ಇದೆ. ಅರ್ಥ ಇದಲ್ಲ. ಸೊ ಇದು ಅಂದರೆ ನರ್ಚರಿಂಗ್ ದ ವ್ಯೂಸ್. ಇದು ವ್ಯೂಸನ್ನು, ಅಭಿಪ್ರಾಯಗಳನ್ನು ಪೋಷಣೆ ಮಾಡ್ತದೆ. ಸಿಂಪಥೆಟಿಕ್, ಕ್ಯಾರಿಂಗ್ ವ್ಯೂಸ್. ಕೆಲವೊಮ್ಮೆ ಈ ಪೇರೆಂಟ್ ಈಗೋದಲ್ಲಿ ಸಿಂಪತಿ ಇರ್ತದೆ ಅಲ್ವಾ. ನಮ್ಮಲ್ಲಿ ಬೇಗ ಬನ್ನಿ ಅಂತ ಹೇಳೋದು ಯಾಕೆ? ಸುಮ್ಮನೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸಲಿಕ್ಕ? ನೋ,
ದೇರ್ ಈಸ್ ಅ ಸಿಂಪತಿ. ನಿಮ್ಮ ಮೇಲೆ ಒಂದು ಪೇರೆಂಟ್ಸಿಗೆ ಮಕ್ಕಳ ಮೇಲೆ ಒಂದು ಸಿಂಪಥೆಟಿಕ್ ವ್ಯೂ ಇರ್ತದೆ, ಕ್ಯಾರಿಂಗ್ ವ್ಯೂ ಇರ್ತದೆ, ಒಂದು ಅವರನ್ನು ಕೇರ್ ಮಾಡಬೇಕೆಂಬಂತಹ ಒಂದು ವ್ಯೂ ಇರ್ತದೆ ಅಂತ ಹೇಳ್ಬೋದು. ಕ್ರಿಟಿಕಲ್ ವ್ಯೂಸ್ ಇದೆ ಪೇರೆಂಟಿಗೋದಲ್ಲಿ. ಇದು ಮಾತ್ರ ಅಲ್ಲ, ಕ್ರಿಟಿಕಲ್ ವ್ಯೂಸ್ ಇದೆ, ಫಾಲ್ಟ್ ಫೈಂಡಿಂಗ್. ಯಾವಾಗ ನಿಮ್ಮ ತಪ್ಪು ನಿಮಗೆ ಇದು ಆನ್ಲೈನ್ ಕ್ಲಾಸ್ ಆಗ್ತಾಯಿತ್ತು ಅಲ್ವಾ, ಆನ್ಲೈನ್ ಕ್ಲಾಸ್ ಆಗುವಾಗ ಮೊಬೈಲ್ ಬೆಳಿಗ್ಗಿಂದ ಸಂಜೆವರೆಗೆ ಮೊಬೈಲ್ ಇರ್ತಿದೆ. ಆಗ ಪೇರೆಂಟ್ ಬಂದು ಸಡನ್ ಮೊಬೈಲ್ ತಗೋತಾರೆ, ಯಾಕೆ ಇವನು ಏನು ನೋಡ್ತಾನೆ ಏನು ನೋಡೋದಿಲ್ಲ ಅಂತ ಅಲ್ವಾ. ಫಾಲ್ಟ್ ಫೈಂಡಿಂಗ್ ಅದು ಒಳ್ಳೆಯದಕ್ಕೆ ಮಾಡೋದು. ಇದು ನಾನು ಮಾಡ್ತೇನೆ, ನಿಮ್ಮ ಪೇರೆಂಟ್ ಮಾಡ್ಬೋದು, ನಮ್ಮ ಯಾರೇ ಮಾಡ್ತಾರೆ. ಯಾಕಂದರೆ ದೇ ಶುಡ್ ನಾಟ್ ಮಿಸ್ ಲೀಡ್. ಒಳ್ಳೆಯ ಉದ್ದೇಶಕ್ಕೆ ಕೊಡುವ ಮೊಬೈಲ್ಗಳು ಮಕ್ಕಳಲ್ಲಿ ಏನಾಗಬಾರ್ದು, ಮಿಸ್ಲೀಡಿಂಗ್ ಆಗಬಾರ್ದು. ಮೊಬೈಲ್ ಅಂದರೆ ಇಟ್ ಈಸ್ ಅದೊಂದು ಇಡೀ ಜಗತ್ತು ಅದರೊಳಗಿದ್ದ ಹಾಗೆ ಅಲ್ವಾ. ಈಗಿನ ಮೊಬೈಲ್ ಅಂದರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಯು ಆರ್ ಇನ್ ಉಪ್ಪಿನಂಗಡಿ, ಯು ಕ್ಯಾನ್ ರೀಚ್ ಚಿಕಾಗೋಗೆ ಹೋಗ್ಬೋದು, ಅಥವಾ ಬೇರೆ ಯಾವುದೇ ಕಡೆಯಲ್ಲಿ ಆಗ ಯಾವುದನ್ನು ನೋಡುವಂಥ ಪರಿಸ್ಥಿತಿ. ಎಲ್ಲೆಲ್ಲಿಯ ವೀಡಿಯೋ ಏನೇನೋ ಇರ್ತದೆ. ಅಲ್ಲಿಯ ಕಲ್ಚರ್ ನಮ್ಮ ಮೇಲೆ ಪ್ರಭಾವ ಇರ್ತದೆ. ಬೇರೆ ಊರಿನ ಕಲ್ಚರ್, ಅವರ ಎಲ್ಲವೂ ಪ್ರಭಾವ ಇರ್ತದೆ. ಮಕ್ಕಳ ಅಲ್ಲಿ ಒಳ್ಳೆಯ ಬದಲಾವಣೆ ಆಗ್ಬೋದು, ಕೆಟ್ಟ ಬದಲಾವಣೆ ಆಗ್ಬೋದು. ಸೊ ಇದೆಲ್ಲ ಕ್ರಿಟಿಕಲ್ ವ್ಯೂಸ್, ಫಾಲ್ಟ್ ಫೈಂಡಿಂಗ್ ಅಂತ ಹೇಳ್ಬೋದು, ಜಡ್ಜ್ಮೆಂಟಲ್, ಈ ರೀತಿ ಬೇರೆ ಬೇರೆ ರೀತಿಯ ವ್ಯೂಸ್ಗಳು ಈ ರೀತಿ ಏನಂದರೆ ಇದರಲ್ಲಿ ಕಾಣಬಹುದು. ಸೊ ಹಾಗಾಗಿ ಪೇರೆಂಟಲ್ ಈಗೋ, ಇನ್ನೂ ಹೇಳೋದಾದರೆ ಪೇರೆಂಟಲ್ ಈಗೋ ಸ್ಟೇಟ್ಸ್ ಅಥವಾ ಪೇರೆಂಟಲ್ ಈಗೋ ಸ್ಟೇಟ್ ಇನ್ಕಾರ್ಪೊರೇಟ್ಸ್ ದ ಎಟಿಟ್ಯೂಡ್ಸ್ ಆ್ಯಂಡ್ ಬಿಹೇವಿಯರ್ಸ್ ಆಫ್ all emotionally significant people who serve as a fair parent figure. ಪೇರೆಂಟ್ ಫಿಗರ್ ಆಗಿ ಸರ್ವ್ ಮಾಡುವಂಥ ಜನರಿದ್ದಾರಲ್ಲ, ಪೇರೆಂಟ್ ಫಿಗರ್ ಆಗಿ ಪೇರೆಂಟ್ ವರ್ತನೆ ಮಾಡುವುದು ಅಥವಾ ಅವರ ಹಾಗೆ ವರ್ತನೆ ಮಾಡುವವರು, ಅವರಲ್ಲಿರುವಂಥ ಇಮೋಷನಲ್ ಅಥವಾ ಬಿಹೇವಿಯರ್ ಆಫ್ ದೋಸ್ ಪೀಪಲ್, ಅವರ ಬಿಹೇವಿಯರನ್ನು ನಾವು ಕೆಲವು ಮಕ್ಕಳು ತೋರಿಸ್ಬೋದಲ್ವ, ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿರ್ಬೋದು, ಮಕ್ಕಳಿಗೆ ಪೇರೆಂಟ್ನಾಗೆ ಮಾತಾಡುವಂಥದ್ದು, ಅದು ಬರುವಂಥದ್ದು. ಅದಕ್ಕೆ ಹೇಳೋದು ಪೇರೆಂಟಿಗೋ ಅಂತ. ಅರ್ಥ ಆಯ್ತಲ್ಲ. ಸೊ ಇದು ಏನಾಗ್ತದೆ ಅಂದರೆ, ಇದು ನಮ್ಮ ಮೈಂಡಲ್ಲಿ ರೆಕಾರ್ಡ್ ಆಗಿರ್ತದೆ. ಇದು ನಮ್ಮ ಮೈಂಡಲ್ಲಿ ರೆಕಾರ್ಡ್ ಆಗ್ತದೆ. ಅಂದರೆ ವ್ಯಾಲ್ಯೂ ಆ್ಯಂಡ್ ಬಿಹೇವಿಯರ್ ಆಫ್ ದೀಸ್ ಪೀಪಲ್ ಆರ್ ರೆಕಾರ್ಡೆಡ್ ಇನ್ ದ ಮೈಂಡ್ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ದೋಸ್ ಬಿಕಮ್ ದ ಬೇಸಿಕ್ ವ್ಯಾಲ್ಯೂ ಆಫ್ ದೇರ್ ಪರ್ಸನಾಲಿಟಿ. ಈ ರೀತಿಯ ವರ್ತನೆಗಳು, ನಿಮ್ಮ ಪೇರೆಂಟ್ ನಿಮ್ಮಲ್ಲಿ ಮಾಡುವ ವರ್ತನೆಗಳು ನಿಮ್ಮ ಮೈಂಡಲ್ಲಿ ರೆಕಾರ್ಡ್ ಆಗ್ತದೆ. ಯು ವಿಲ್ ರಿಫ್ಲೆಕ್ಟ್ ಇಟ್. ಅದು ನಿಮ್ಮ ಮೈಂಡಲ್ಲಿ ರೆಕಾರ್ಡ್ ಆಗಿ ದೇಸ್ ಬಿಕಮ್ ಯುವರ್ ಪರ್ಸನಾಲಿಟಿ. ಮಕ್ಕಳ ಪೇರೆಂಟ್ನ ಹಾಗೆ ಮಕ್ಕಳು ಇರ್ತಾರಲ್ವ, ಸಾಮಾನ್ಯವಾಗಿ ಪೇರೆಂಟ್ ಬಿಹೇವಿಯರ್ ಯಾವ ರೀತಿ ಇರ್ತದೆ ಅದೊಂದು ರಿಪ್ಲಿಕಾ ಇರ್ತದೆ ಮಕ್ಕಳಲ್ಲಿ. ಸೊ ಅದು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬರುವಂಥದ್ದು. ಸೊ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರ್ತದೆ ಅಂದರೆ, ಇಲ್ಲಿ ನಾನು ಅದು ನೋಟ್ ಮಾಡಲಿಲ್ಲ, ಹೇಗಿದೆ ಅಂದರೆ ಪ್ರೊಟೆಕ್ಟಿವ್. ಅದು ಅಲ್ಲಿ ಬೇರೆ ರೀತಿಯಲ್ಲಿ ಕೊಟ್ಟಿದ್ದೇನೆ. ಪ್ರೊಟೆಕ್ಟಿವ್ ಆಗಿರ್ತಾರೆ ಅಲ್ವಾ ಪೇರೆಂಟ್ಸ್. ಅದೇ ರೀತಿಯಲ್ಲಿ ದೇ ಆರ್ ಡಿಸ್ಟೆಂಟ್, ಸ್ವಲ್ಪ ಡಿಸ್ಟೆನ್ಸ್ ಇರ್ತಾರೆ. ಎಲ್ಲ ಪೇರೆಂಟ್ ಅಲ್ಲ, ಈಗಿನ ಪೇರೆಂಟ್ ಸಣ್ಣದಿರುವಾಗ ದೊಡ್ಡದಾದಾಗಿ ಸ್ವಲ್ಪ ಡಿಸ್ಟೆನ್ಸ್ ಬರ್ತಾರೆ. ಸಣ್ಣದಿರುವಾಗ ಮುದ್ದು ಮಾಡ್ಬೋದು, ಆದರೆ ಮತ್ತೆ ಹೋದ ಹಾಗೆ ಒಳ್ಳೆಯ ಉದ್ದೇಶಕ್ಕೆ ಬೇಕಾಗಿ ಡಿಸ್ಟೆನ್ಸ್ ಇಡುವವರು ಇರ್ಬೋದು. ಮತ್ತು ಡಾಗ್ಮ್ಯಾಟಿಕ್ ಅಂದರೆ ಥಿಯರಿಟಿಕಲ್ ಆಗಿರ್ತಾರೆ, ಪ್ರಾಕ್ಟಿಕಲ್ ಆಗಿರುವುದಿಲ್ಲ ಕೆಲವೊಮ್ಮೆ. ಕೆಲವು ವಿಷಯಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ನರ್ಚರಿಂಗ್, ನಿಮ್ಮನ್ನು ನರ್ಚರ್ ಮಾಡುವ, ಪೋಷಣೆ ಮಾಡುವಂಥ, ನಿಮ್ಮ ಒಳ್ಳೆಯದನ್ನು ಮಾಡುವಂತಹ ಸ್ವಭಾವ ಇದಿರ್ತದೆ. ಮತ್ತು ಕಂಟ್ರೋಲಿಂಗ್, ಯಾವಾಗಲೂ ಅವರು ಕಂಟ್ರೋಲಿಂಗ್ ಅಲ್ವಾ. ಕಂಟ್ರೋಲ್ ಮಾಡೋದು ಪೇರೆಂಟ್ಸ್ ಇದ್ದಾರಾ? ಇಲ್ಲ. ಎಷ್ಟು ಲಿಬರಲ್ ಆದರೂ ದೇರ್ ವಿಲ್ ಬಿ ಸಮ್ ಫಾರ್ಮ್ ಆಫ್ ಕಂಟ್ರೋಲ್ ಅಲ್ವಾ. ಎಷ್ಟು ಲಿಬರಲ್ ಆದ ಪೇರೆಂಟ್ ಆದರೂ ಮಕ್ಕಳನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡುವಂಥ ಸಾಧ್ಯತೆ ಇದೆ. ಕಂಟ್ರೋಲಿಂಗ್, ಅಥಾರಿಟೇಟಿವ್, ಅಧಿಕಾರವಾಣಿಯಲ್ಲಿ ಮಾತಾಡ್ತಾರಲ್ವ ಪೇರೆಂಟಿಗೂ ಇದವರು ಹಾಗೆ. ಆ್ಯಂಡ್ ಇಂಡಿಸ್ಪೆನ್ಸೇಬಲ್ ಆ್ಯಂಡ್ ಅಪ್ರೈಟ್, ಯಾವಾಗಲೂ ಸರಿ ಅವರು ಆ ರೀತಿ ಇಂಡಿಸ್ಪೆನ್ಸೇಬಲ್, ಅವರು ಹೇಳಿದಂಥ ಮಾತು ಅದು ಅಪ್ರೈಟ್ ಆಗಿರುತ್ತದೆ. ಆ ರೀತಿಯಂತಹ ಒಂದು ವರ್ತನೆಗೆ ಪೇರೆಂಟಿಗೋ ಅಂತ ಹೇಳ್ಬೋದು. ಓಕೆ. ಸೊ ಇದು ಅವರ ಫಿಸಿಕಲ್, ಅವರ ವರ್ಬಲ್, ಅವರ ಮಾತಿನಲ್ಲಿ, ಅವರ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ, ಇದನ್ನು ಕಾಣ್ಬೋದು. ಅವರ ಪ್ಲೆಜರಲ್ಲಿ, ಅವರ ಡಿಸ್ಪ್ಲೆಜರಲ್ಲಿ, ಏನಾಯಿತು, ಎಲ್ಲದರಲ್ಲಿ ಇದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಉಂಟು. ಓಕೆ. ಇದು ಹೀಗೆ ಕ್ಲಾಸ್ ಮಾಡಲಿಕ್ಕೆ ಹೋಗಿ ಅಂದರೆ ನನ್ನದು ಇಷ್ಟು ಪೋರ್ಷನ್ ಮುಗಿದಿರಲಿಲ್ಲ. ನಿಮಗೆ ಕ್ಲಾಸಲ್ಲಿ ಕೂತು ಮಾಡಿದ್ದೀರ. ನಾನು ವೀಡಿಯೋ ಮಾಡೋ ಕಾರಣ ಅಷ್ಟು ಬೇಗ ಮುಗಿಸ್ತಾ ಹೋಗ್ತಾ ಇದ್ದೇನೆ. ಕ್ಲಾಸಲ್ಲಿ ಆದರೆ ಇದು ಈಗ ಎಕ್ಸಾಂಪಲ್ ಕೊಡ್ತಾ ಹೋದರೆ ಅಷ್ಟು ವೈಡ್ ಟಾಪಿಕ್ ಇದು, ಮತ್ತು ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ನಿಮಗೆ ಕ್ಲಾಸ್ ಕೇಳುವಾಗ ತುಂಬ ಬೋರ್ ಆಗಿರ್ಬೋದು ಅದರಲ್ಲಿ, ಆದರೆ ಹೀಗೆ ಕ್ಲಾಸ್ ಮಾಡುವಾಗ ಎಷ್ಟು ಎಕ್ಸಾಂಪಲ್ ಕೊಡ್ಬೋದು, ನಮ್ಮ ನಿಜವಾದ ಜೀವನದಲ್ಲಿರುವಂಥ ಎಕ್ಸಾಂಪಲ್, ಅವರ ಲೈಫ್ ಎಕ್ಸಾಂಪಲ್, ಎಲ್ಲ ಚಾಪ್ಟರ್ ಆಗಿ ಇದರಲ್ಲಿ ಬರುವಂಥದ್ದು ಆರ್ಗನೈಸೇಷನ್ ಬಿಹೇವಿಯರ್. ಯಾಕಂದರೆ ಇಲ್ಲಿ ವಿ ಆರ್ ಸ್ಟಡಿಂಗ್ ದ ಬಿಹೇವಿಯರ್, ಅವರ್ ಓನ್ ಬಿಹೇವಿಯರ್ ಎಟ್ ವರ್ಕ್
ನಮ್ಮ ಕಾಲೇಜಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ, ನಾವು ಕಂಪನಿಗೆ ಹೋದರೆ ಹೌ ವಿ ಆರ್ ಬಿಹೇವಿಂಗ್ ಅದನ್ನು ಕಲಿತಾ ಇದ್ದೇವೆ. ಓಕೆ, ಸೊ ಕ್ಲಿಯರ್ ಆಯ್ತಲ್ಲ ಈಗ. ಸೊ ಇನ್ನು ಪೇರೆಂಟ್ ಈಗೋದಲ್ಲಿ 2 ಟೈಪ್ ಇದೆ. ಅದೀಗ ಅಲ್ಲಿ ಲಾಸ್ಟಿಗೆ ಕೊಟ್ಟಿದ್ದೇನೆ. ಯಾವುದಂದರೆ, ಒಂದು ಅಲ್ಲಿ ನೋಡಿ ಲಾಸ್ಟಿಗೆ ಇದೆ ನೋಡಿ, ಇದು ಸ್ಲೈಡಲ್ಲಿ ಕೊನೆಯದು. ಒಂದು ಯಾವುದಂದರೆ ನರ್ಚರಿಂಗ್, ಇನ್ನೊಂದು ಕ್ರಿಟಿಕಲ್ ಅಂತ. ಅದಾಗ ಎಕ್ಸ್ಪ್ಲೈನ್ ಮಾಡಿದೆ ನಾನು. 2 ಟೈಪಿನ ಪೇರೆಂಟ್ ಈಗೋ ಇದೆ. ಒಂದು ನರ್ಚರಿಂಗ್ ಈಗೋ, ಇನ್ನೊಂದು ಏನು ಕ್ರಿಟಿಕಲ್ ಈಗೋ ಅಂತ. ನರ್ಚರಿಂಗ್ ಈಗೋ ಏನಂತ ನಾನು ಹೇಳಿದಾಗ, ಇಟ್ ರಿಫ್ಲೆಕ್ಟ್ ದ ನರ್ಚರಿಂಗ್ ಬಿಹೇವಿಯರ್ ನಾಟ್ ಓನ್ಲಿ ಟುವರ್ಡ್ಸ್ ದ ಚಿಲ್ಡ್ರನ್ ಬಟ್ ಆಲ್ಸೋ ಟು ಅದರ್ ಪೀಪಲ್ ಇನ್ ಇಂಟರಾಕ್ಷನ್. ಪೇರೆಂಟ್ ಈಗೋದಲ್ಲಿ ಅವರು ಪೇರೆಂಟ್ ಈಗೋ ಇರುವವರು ಅವರ ಮಕ್ಕಳೊಟ್ಟಿಗೆ ಮಾತ್ರ ಅಲ್ಲ, ಇತರರೊಟ್ಟಿಗೂ ಆ ಈಗೋವನ್ನು ತೋರಿಸುವಂಥದ್ದು. ಈಗ ಮಕ್ಕಳಲ್ಲಿ ತೋರಿಸುವಂತಹ ಪೇರೆಂಟ್ ಆಗಿ ತನ್ನ ಮಗಳಲ್ಲಿ ತೋರಿಸುವಂಥ ಅದೇ ಬಿಹೇವಿಯರನ್ನು ಆ ವ್ಯಕ್ತಿ ಇನ್ನೊಬ್ಬನಲ್ಲಿ ತೋರಿಸಿದರೆ ದಟ್ ಪರ್ಸನ್ ಹ್ಯಾಸ್ ಪೇರೆಂಟ್ ಈಗೋ. ಆ ವ್ಯಕ್ತಿಗೆ ಪೇರೆಂಟ್ ಈಗೋ ಇದೆ ಅಂತ ಹೇಳ್ಬೋದು. ಹಾಗಾಗಿ ಅದು ನರ್ಚರಿಂಗ್ ಬಿಹೇವಿಯರ್ ಎಲ್ಲರಲ್ಲಿ ಇರ್ಬೋದು. ಈಗ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಳಗೆ ಅವನ ಪೋಷಣೆ, ಅವನ ಗಾರ್ಡಿಯನ್ ಆಗಿ ಅಥವಾ ಆ ರೀತಿಯಲ್ಲಿ ವರ್ತನೆ ಮಾಡಿದಾದರೆ ಹಿ ಹ್ಯಾಸ್ ಪೇರೆಂಟ್ ಈಗೋ, ಅವನಲ್ಲಿ ಪೇರೆಂಟ್ ಈಗೋ ಇದೆ ಅಂತ ಹೇಳ್ಬೋದು. ಇನ್ನು ಕ್ರಿಟಿಕಲ್ ಪೇರೆಂಟ್ ಈಗೋ ಅಂತ ಇದೆ. ಒಂದು ನರ್ಚರಿಂಗ್ ಪೇರೆಂಟ್ ಈಗೋ, ಇನ್ನೊಂದು ಕ್ರಿಟಿಕಲ್ ಪೇರೆಂಟ್ ಈಗೋ. ಕ್ರಿಟಿಕಲ್ ಪೇರೆಂಟ್ ಈಗೋ ಇಟ್ ಶೋಸ್ ಕ್ರಿಟಿಕಲ್ ಬಿಹೇವಿಯರ್ ವಿಚ್ ಈಸ್ ಲೈಕ್ಲಿ ಟು ಬಿ ಎ ಮಿಕ್ಸ್ಚರ್ ಆಫ್ ಹೆಲ್ಪ್ಫುಲ್ನೆಸ್ ಆ್ಯಂಡ್ ಹರ್ಟ್ಫುಲ್ನೆಸ್. ಇದರಲ್ಲಿ ಈ ಕ್ರಿಟಿಕಲಲ್ಲಿ ಹೆಲ್ಪ್ಫುಲ್ನೆಸ್ಸು ಇದೆ, ಹಾರ್ಟ್ಫುಲ್ನೆಸ್ ಇದೆ. ಸ್ವಲ್ಪ ಮಟ್ಟಿಗೆ ನಮ್ಮನ್ನು ಕ್ರಿಟಿಸೈಸ್ ಮಾಡ್ತಾರೆ. ಕ್ರಿಟಿಕಲ್, ಈಗ ಪೇರೆಂಟ್ ನಮಗೆ ಹೇಳ್ಬೋದು, ಯಾವುದೋ ಒಂದು ವಿಷಯದಲ್ಲಿ ವಿಮರ್ಶೆ ಮಾಡ್ಬೋದು ನಮ್ಮನ್ನಲ್ವ, ಪೇರೆಂಟ್ ಆಗಿ, ಅಥವಾ ಇನ್ನೊಬ್ಬರು ಪೇರೆಂಟ್ನ ಸ್ಥಾನದಲ್ಲಿ ನಿಂತು. ಅದರಲ್ಲಿ ನಮಗೆ ಹೆಲ್ಪ್ ಇದೆ, ಆ ಕ್ರಿಟಿಸಿಸಮಲ್ಲಿ ಹೆಲ್ಪ್ ಇದೆ, ಕೆಲವೊಮ್ಮೆ ಹೆಲ್ಪ್ ಇದೆ. ಆದರೆ ಒಮ್ಮೆಲೆ ನೋಡುವಾಗ ನಮಗೇನಾಗ್ಬೋದು, ಇವನು ನಮ್ಮನ್ನು ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂತ ಆಗ್ತದಲ್ವ. ಯಾವಾಗ ನೋಡಿದರೂ ಇದನ್ನೇ ಹೇಳುವಂಥದ್ದು, ಯಾವಾಗ ನೋಡಿದರೂ ಇದನ್ನೇ ಹೇಳುವಂಥದ್ದು, ಯಾವಾಗಲೂ ಇದೇ ರೀತಿ, ಯಾವಾಗಲೂ ಕ್ಲಾಸಿಗೆ ಬೇಗ ಬರಬೇಕು, ಅಥವಾ ಮನೆಗೆ ಬೇಗ ಬಂದು ಮುಟ್ಟಬೇಕು, ಅಥವಾ ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡಬೇಕು ಅಂತ ಹೇಳುವಂಥದ್ದು. ಬಟ್ ದೆರ್ ಈಸ್ ಸಮ್ ಹೆಲ್ಪ್ಫುಲ್ನೆಸ್, ನಮಗೆ ಅದರಿಂದ ಒಳಿತಾಗುವಂಥದ್ದು, ಸಹಾಯವೂ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಏನು ಮಿಕ್ಸ್ಚರ್ ಆಫ್ ಹೆಲ್ಪ್ಫುಲ್ನೆಸ್ ಆ್ಯಂಡ್ ಹಾರ್ಟ್ಫುಲ್ನೆಸ್ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ವಿಷಯ ಪೇರೆಂಟ್ ಈಗೋದಲ್ಲಿ. ಇನ್ನೊಂದು ಈಗೋ ಇದೆ, ಯಾವುದು? ಅಡಲ್ಟ್ ಈಗೋ. ಅಡಲ್ಟ್ ಈಗೋ ಏನು? ಥಾಟ್ಸ್, ಫೀಲಿಂಗ್ಸ್, attitudes, behavioral patterns based on the objective analysis of information. ಒಂದು ವಿಷಯವನ್ನು ಒಬ್ಜೆಕ್ಟಿವ್ ಅನಾಲಿಸಿಸ್ ಮಾಡಿ, ರ್ಯಾಷನಲ್ ಅನಾಲಿಸಿಸ್ ಮಾಡಿ, ಡಾಟಾ ಮತ್ತು ಫ್ಯಾಕ್ಟ್ಗಳನ್ನು ವಿಮರ್ಶೆ ಮಾಡಿ, ವಿಶ್ಲೇಷಣೆ ಮಾಡಿ ಬರುವಂಥ ಥಾಟ್ಗಳು. ಸುಮ್ಮನೆ ಏನಾದರೂ ಹೇಳೋದಲ್ಲ, ನನಗೆ ಅಧಿಕಾರ ಇದೆ ಎಂಬ ಒಂದು ಭಾವನೆಯಲ್ಲಿ ಮಾತ್ರ ಹೇಳೋದಲ್ಲ. ಬಟ್ ಈಸ್ ಇಟ್ ರೈಟ್ ಆರ್ ನಾಟ್, ಅದು ಸರಿಯಾಗಿ ಹೇಳುವುದು ಸರಿಯಾ ತಪ್ಪ ಎಂಬುದನ್ನೆಲ್ಲ ವಿಶ್ಲೇಷಣೆ ಮಾಡಿ ಹೇಳುವಂಥದ್ದು. ಸೊ ದೇ ಮೇಕ್ ಡಿಸಿಷನ್ ಬೇಸ್ಡ್ ಆನ್ ಲಾಜಿಕ್, ಕಂಪ್ಯೂಟೇಷನ್, ಪ್ರೊಬೆಬಿಲಿಟೀಸ್, ನಾಟ್ ಓನ್ಲಿ ಇಮೋಷನ್ಸ್. ಕೇವಲ ಇಮೋಷನ್ಸ್ನ ಆಧಾರದಲ್ಲಿ ಹೇಳುವಂಥ ಮಾತುಗಳಲ್ಲ, ಬದಲಾಗಿ ಲಾಜಿಕ್ ಇರ್ತದೆ ಆ ಮಾತಲ್ಲಿ, ಮತ್ತು ಕಂಪ್ಯೂಟೇಷನ್ಸ್ ಇರ್ತದೆ, ಕ್ಯಾಲ್ಕುಲೇಷನ್ ಇರ್ಬೋದು. ಈಗ ಕಂಪನಿಯಲ್ಲಿ ಏನಾದರೂ ಆ ಅಡಲ್ಟ್ ಈಗೋದಲ್ಲಿ ಮಾತನಾಡುವಾಗ ಕಂಪ್ಯೂಟೇಷನ್ ಮಾಡಿ, ಕ್ಯಾಲ್ಕುಲೇಷನ್ ಮಾಡಿ, ಇಂಥ ಮಾಹಿತಿಗಳ ಆಧಾರದಲ್ಲಿ ಕ್ಯಾಲ್ಕುಲೇಷನ್ನಲ್ಲಿ ಪ್ರೊಬೆಬಿಲಿಟೀಸ್, ಥಿಯರಿ ಆಫ್ ಪ್ರೊಬೆಬಿಲಿಟಿ ಅಂತ ಹೇಳ್ತೇವಲ್ಲ, ಅದೇ ಪ್ರೊಬೆಬಿಲಿಟಿ, ಅದಕ್ಕಿರುವಂಥ ಬೇರೆ ಬೇರೆ ಆಯಾಮಗಳಿರ್ತದೆ. ಪ್ರೊಬೆಬಿಲಿಟಿ ಹೀಗೆ ಆಗ್ಬೋದು, ಹಾಗೆ ಆಗ್ಬೋದು ಅಲ್ವಾ, ಅಂಥದ್ದನ್ನೆಲ್ಲ ಅನಲೈಸ್ ಮಾಡಿಕೊಂಡು ಹೇಳುವಂಥದ್ದು. ಅದಕ್ಕೆ ನಾವು ಏನಂತ ಹೇಳ್ತೇವೆ, ಅಡಲ್ಟ್ ಈಗೋ. ಈ ಅಡಲ್ಟ್ ಈಗೋದಲ್ಲಿ ಇಟ್ ರೆಪ್ರೆಸೆಂಟ್ಸ್ ಮೆಚ್ಯೂರ್ ಅಂದರೆ ಪಕ್ವತೆ ಇರುವಂಥದ್ದಲ್ವ, ಮೆಚ್ಯೂರ್, ರ್ಯಾಷನಲ್ ಅಂದರೆ ತಾರ್ಕಿಕ, ತರ್ಕಬದ್ಧವಾಗಿರ್ತದೆ. ಆ್ಯಂಡ್ ಒಬ್ಜೆಕ್ಟಿವ್ ಪಾರ್ಟ್ ಆಫ್ ಎ ಪರ್ಸನಾಲಿಟಿ. ಈ 3 ಗುಣ ಇರ್ತದೆ, ಅದು ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿಯ ಈ 3 ಗುಣಗಳು ಯಾವುದೆಲ್ಲ? ದೇ ರೆಪ್ರೆಸೆಂಟ್ ದ ಮೆಚ್ಯೂರ್, ರ್ಯಾಷನಲ್ ಆ್ಯಂಡ್ ಒಬ್ಜೆಕ್ಟಿವ್ ಪಾರ್ಟ್ ಆಫ್ ಎ ಪರ್ಸನ್ಸ್ ಪರ್ಸನಾಲಿಟಿ. ಇದು 3 ಅದರಲ್ಲಿ ಇರ್ತದೆ. ಅದಿದ್ದರೆ ಅದಕ್ಕೆ ನಾವು ಅಡಲ್ಟ್ ಈಗೋ ಅಂತ ಹೇಳ್ಬೋದು. ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಅಕ್ವೈರ್ಡ್ ಆ್ಯಸ್ ಒನ್ ಮೆಚ್ಯೂರ್ಸ್ ಇನ್ ಟು ಅಡೋಲಸೆನ್ಸ್ ಆ್ಯಂಡ್ ಅಡಲ್ಟ್ಹುಡ್. ಒಬ್ಬ ವ್ಯಕ್ತಿ ಅವನ ಚೈಲ್ಡ್ಹುಡ್ಡಿಂದ ಅಡೋಲಸೆನ್ಸಿಗೆ ಹೋಗಿ, ಅಡೋಲಸೆನ್ಸಿಂದ ಮತ್ತೆ ಅಡಲ್ಟ್ ಏಜಿಗೆ ಹೋಗುವಂಥ ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಹೋದ ಹಾಗೆ ಅವನ ಮೆಚ್ಯೂರ್ ಆಗ್ತಾನೆ, ಮೆಚ್ಯೂರಿಟಿ ಬರ್ತದೆ, ಅವನಿಗೆ ಪಕ್ವತೆ ಬರ್ತದೆ. ಆಗ ಇದು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅವನು ಎಕ್ವೈರ್ ಮಾಡ್ತಾ ಬರ್ತಾನೆ. ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಇದು ಸಾಮಾನ್ಯವಾಗಿರುವುದಿಲ್ಲ ಅಲ್ವಾ, ಸಾಮಾನ್ಯವಾಗಿರೋದು ಸ್ವಲ್ಪ ದೊಡ್ಡವರದ ಹಾಗೆ ಅದು ಬರ್ತಾ ಇದೆ. ಯಂಗ್ ಏಜಿಗೆ ಬಂದು ಮತ್ತು ಅಡಲ್ಟ್ ಏಜಿಗೆ ಬಂದ ಹಾಗೆ ಅವನಲ್ಲಿ ಬರ್ಬೋದು. ಸೊ ಈ ಅಡಲ್ಟ್ ಅಂತ ಹೇಳುವಾಗ, ಅಡಲ್ಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ
ಲಾಜಿಕಲ್ ಥಿಂಕಿಂಗ್ ಆ್ಯಂಡ್ ರೀಸನಿಂಗ್. ಯಾವಾಗಲೂ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾನೆ, ಹೀಗೆ ಮಾಡಿದರೆ ಹೇಗೆ, ಹೀಗೆ ಮಾಡಿದರೆ ಹೇಗೆ, ಹೀಗೆ ಮಾಡ್ಬೋದಾ ಮಾಡಬಾರ್ದಾ, ಅದಕ್ಕೆ ಏನು ರೀಸನಿಂಗ್ ಇದೆ, ಏನು ರೀಸನಿಂಗ್ ಇದೆ, ಇದನ್ನೆಲ್ಲ ಥಿಂಕ್ ಮಾಡಿಕೊಂಡು ಅವನೇನು ಮಾಡ್ಬೋದು, ಅದನ್ನು ಮಾಡ್ಬೋದು. ಸೊ ಇಂಡಿವಿಜುವಲ್ಸ್, ಇಂಥ ಸ್ಟೇಟ್ ಇರುವಂಥ ಇಂಡಿವಿಜುವಲ್ಸ್ ಏನು ಮಾಡ್ತಾರೆ ಅಂದರೆ, ದೇ ಗ್ಯಾದರ್ ದ ಇನ್ಫಾರ್ಮೇಷನ್, ರಿಲೆವೆಂಟ್ ಇನ್ಫಾರ್ಮೇಷನನ್ನು ಸಂಗ್ರಹಿಸಿ, ಮಾಹಿತಿಗಳನ್ನು ಸಂಗ್ರಹಿಸಿ, ಅನಲೈಸ್ ಇಟ್ ಕೇರ್ಫುಲಿ, ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಕೇರ್ಫುಲ್ಲಾಗಿ ವಿಶ್ಲೇಷಣೆ ಮಾಡಿಕೊಂಡು ನಂತರ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ದೆನ್ ದೇ ಜನರೇಟ್, ಸೊ ದೇ ವಿಲ್ ಗ್ಯಾದರ್ ದ ಇನ್ಫಾರ್ಮೇಷನ್, ದೇ ವಿಲ್ ಅನಲೈಸ್ ದ ಇನ್ಫಾರ್ಮೇಷನ್ ಕೇರ್ಫುಲಿ ಆ್ಯಂಡ್ ಜನರೇಟ್ ದ ಆಲ್ಟರ್ನೇಟಿವ್ಸ್. ಇದು ಮಾಡಬೇಕಾದ್ರೆ ಏನೆಲ್ಲ ಆಲ್ಟರ್ನೇಟಿವ್ ಇದೆ, ಏನೆಲ್ಲ ಆಲ್ಟರ್ನೇಟಿವ್ ಇದೆ ಅಂತ ಥಿಂಕ್ ಮಾಡಿ, ದೆನ್ ದೇ ವಿಲ್ ಮೇಕ್ ಲಾಜಿಕಲ್ ಚಾಯ್ಸಸ್. ಲಾಜಿಕಲ್ ಚಾಯ್ಸನ್ನು ಅವರು ತೆಗಿಬೋದು, ಡಿಸಿಷನನ್ನು ತೆಗಿಬೋದು. ಅದು ಅಷ್ಟು ಒಂದು ನಿರ್ಣಯ, ಡಿಸಿಷನ್ ಮೇಕಿಂಗ್ ನೀವು ಕಲ್ತಿರ್ಬೋದಲ್ಲ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ, 7 ಸ್ಟೆಪ್ ಇರುವಂಥ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್. ಆ ರೀತಿ ಡಿಸಿಷನ್ ಮಾಡ್ಬೋದು. ಏನೆಲ್ಲ ಇದೆ, ನನಗೀಗ ಹೀಗೆ ಮಾಡಬೇಕು, ಇಂಥ ಒಂದು ಕೆಲಸ ಮಾಡಬೇಕು, ಏನೆಲ್ಲ ಮಾಡ್ಬೋದು. ಸೊ ಹಸಿವೆ ಆಗಿದೆ ಒಬ್ಬ ವ್ಯಕ್ತಿಗೆ ಅಲ್ವಾ, ಅದನ್ನು ಅನಲೈಸ್ ಮಾಡಲಿಕ್ಕೇನಿಲ್ಲ. ಹಸಿವಾದರೆ ಹುಡುಕಿಕೊಂಡು ಹೋಗುವಂಥದ್ದು, ಎಲ್ಲಾದರೂ ಹೋಗಿ ಯಾವುದಾದ್ರೂ ಕಡೆಯಿಂದ ಏನು ಎತ್ತಿಕೊಂಡು ಬಂದು ತಿನ್ನುವುದಲ್ಲ, ಅಥವಾ ಎಲ್ಲಾದರೂ ಒಂದು ತೆಂಗಿನ ಮರ ಇದ್ದರೆ ಅದಕ್ಕೆ ಹತ್ತಿಕೊಂಡು ಅದರದು ಇದು ಬೊಂಡ ತೆಗೆದುಕೊಂಡು ಅದನ್ನು ಇದು ಕುಡಿಯೋದು, ಯಾರ್ದಾದ್ರೇನು ಏನಾದ್ರೇನು, ಹಾಗಿಲ್ಲ. ಹಾಗೆ ಅಡಲ್ಟ್ ಈಗೋ ಇಲ್ಲ, ಅದು ಬೇರೆ ರೀತಿ ಈಗೋ ಅಲ್ವಾ. ಸೊ ಅಡಲ್ಟ್ ಈಗೋ ಇದ್ದವರು ಹಾಗೆ ಮಾಡೋದಿಲ್ಲ. ದೇ ವಿಲ್ ಥಿಂಕ್, ಏನು ಮಾಡ್ಬೋದು ಈಗ, ಅನಲೈಸ್ ಎಲ್ಲಿದೆ ಈ ಪರಿಸರದಲ್ಲಿ. ನಾನು ತುಂಬ ಲಾಂಗ್ ಹೋಗ್ತಾ ಇದ್ದೇನೆ, ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಆ ಮಾಹಿತಿಯನ್ನೆಲ್ಲ ನೋಡಿ ನೆನಪಲ್ಲಿಟ್ಟು ಆ ಮೈ ಬ್ರೈನ್ನಿಂದ ಮಾಡಿ, ಇಂಥ ಪ್ಲೇಸಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಆದಷ್ಟು ಬೇಗ ವೆಹಿಕಲಲ್ಲೇನೋ ಹೋಗಿ ಅಷ್ಟರವರೆಗೆ ಹಸಿವನ್ನು ತಡೆದು ಅಲ್ಲಿ ಹೋಗಿ ತಿಂದು ಆರಾಮದಲ್ಲಿ ಮತ್ತೆ ಮುಂದುವರಿಸ್ತಾರೆ ಇದನ್ನು. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಎಕ್ಸಾಂಪಲ್ಗಳನ್ನು ಕೊಡಬಹುದು. ಅರ್ಥ ಆಯ್ತಲ್ವಾ. ಸೊ ಅಡಲ್ಟ್ ಈಸ್ ಥಿಂಕಿಂಗ್ ಈಗೋ ಸ್ಟೇಟ್ ಅಂತ ಹೇಳ್ಬೋದು. ಯಾವುದು? ಥಿಂಕಿಂಗ್ ಈಗೋ ಸ್ಟೇಟ್. ಅಡಲ್ಟ್ ಈಸ್ ದ ಥಿಂಕಿಂಗ್ ಈಗೋ ಸ್ಟೇಟ್. ಸೊ ಅವರು ಯಾವಾಗಲೂ ಇಂಪಲ್ಸಿವ್ ಆಗಿ ಮತ್ತು ಡಾಮಿನೇಟಿಂಗ್ ವೇಯಲ್ಲಿ ವರ್ಕ್ ಮಾಡ್ತಾರೆ. ಏನು ಮಾಡೋದಾದರೂ ಅದಕ್ಕೊಂದು ರೀಸನ್ ಇರ್ಬೋದು. ಸೊ ಇನ್ನು ಅಡಲ್ಟ್ ಸ್ಟೇಟ್ನವರು ಇತರರೊಟ್ಟಿಗೆ ಹೇಗೆ ವ್ಯವಹಾರ ಮಾಡ್ತಾರೆ? ಇನ್ ಡೀಲಿಂಗ್ ವಿತ್ ಅದರ್ ಪೀಪಲ್, ಅಡಲ್ಟ್ ಸ್ಟೇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಫೇರ್ನೆಸ್ ಆ್ಯಂಡ್ ಒಬ್ಜೆಕ್ಟಿವಿಟಿ. ಇತರರೊಟ್ಟಿಗೆ ವ್ಯವಹಾರ ಮಾಡುವಾಗ ಫೇರ್ನೆಸ್ ಇರ್ತದೆ, ಒಂದು ನೀತಿ, ನ್ಯಾಯ, ಒಬ್ಜೆಕ್ಟಿವಿಟಿ ಇದೆಲ್ಲ ಇರ್ತದೆ. ಇದರೊಟ್ಟಿಗೆ ಮಾಡ್ತಾರೆ, ಏನೇನೋ ಮಾಡಿಬಿಡುವುದಿಲ್ಲ. ತನ್ನ ಒಂದು ಅಡಲ್ಟ್ ಈಗೋ ಇದೆಯಲ್ಲ, ಅದಕ್ಕೆ ಹರ್ಟ್ ಆಗುವಂಥ, ಅದಕ್ಕೆ ಧಕ್ಕೆ ಬರುವಂಥ ರೀತಿಯಲ್ಲಿ ಅವರು ವರ್ತನೆ ಮಾಡುವುದಿಲ್ಲ. ಇದಿಷ್ಟು ಅಡಲ್ಟ್ ಈಗೋ ಸ್ಟೇಟ್. ಇನ್ನು ಚೈಲ್ಡ್ಸ್ ಈಗೋ ಸ್ಟೇಟ್, ಇದನ್ನೆಲ್ಲ ನಾವು ಏನು ಈಗಲೂ ಈಗ ವಿದ್ಯಾರ್ಥಿಗಳಲ್ಲಿ ಈ ಸ್ಟೇಟ್ ಇರ್ಬೋದು. ಈಗಲೂ ಚೈಲ್ಡಿಶ್ ಬಿಹೇವಿಯರ್ ಇರ್ತದಲ್ವ, ಚೈಲ್ಡ್ ಈಗೋ ಸ್ಟೇಟ್ ಏನಿದೆ? ಥಾಟ್ಸ್, ಫೀಲಿಂಗ್ಸ್, ಆ್ಯಟಿಟ್ಯೂಡ್ಸ್, ಬಿಹೇವಿಯರಲ್ ಪ್ಯಾಟರ್ನ್ ಬೇಸ್ಡ್ ಆನ್ ಚೈಲ್ಡ್ ಲೈಕ್ ಇಮೋಷನ್ಸ್, impulses, feelings we have experienced. ನಮಗೆ ಅನುಭವವಾದಂಥ ಚೈಲ್ಡ್ ಲೈಕ್ ಮಕ್ಕಳಂಥ ಭಾವನೆಗಳು, ಇಂಪಲ್ಸಸ್, ಫೀಲಿಂಗ್ಸ್ ಅದೇ ಇರೋದಿಲ್ಲ, ಆ ಭಾವನೆಯ ರೂಪದಲ್ಲಿ ಅದರ ಆಧಾರದಲ್ಲಿ ಉಂಟಾಗುವಂಥ ಥಿಂಕಿಂಗ್ ನಮ್ಮಲ್ಲಿ ಚೈಲ್ಡ್ ಇಮೋಷನ್ನ ರೂಪದ ಥಿಂಕಿಂಗ್ ಇದ್ದರೆ, ಅಂತಹ ಫೀಲಿಂಗ್ ನಮ್ಮಲ್ಲಿದ್ದರೆ, ಅಂತಹ ಆ್ಯಟಿಟ್ಯೂಡ್ ಇದ್ದರೆ, ಅಂತಹ ಯಾವುದೇ ರೀತಿಯ ವರ್ತನೆಗಳಿದ್ದರೆ ಅದಕ್ಕೆ ಚೈಲ್ಡ್ ಈಗೋ ಅಂತ ಹೇಳ್ಬೋದು. ಅದಕ್ಕೆ ಹಲವಾರು ಅಲ್ಲಿ ಕೆಲವೊಂದು ಎಕ್ಸಾಂಪಲ್ ಎಲ್ಲ ಕೊಟ್ಟಿದ್ದೇನೆ. ಇಂಪಲ್ಸಿವ್ ಆಗಿರುವಂಥದ್ದು, ಅದೇ ರೀತಿ ಸೆಲ್ಫ್ ಸೆಂಟರ್ಡ್, ಯಾವಾಗಲೂ ಸ್ವಾರ್ಥ. ಮಕ್ಕಳಿಗೆ ಸ್ವಾರ್ಥ ಅಂತ ಹೇಳಲಿಕ್ಕಿಲ್ಲ, ಮಕ್ಕಳ ಸ್ವಭಾವ ಅದು ಸೆಲ್ಫ್ ಸೆಂಟರ್ಡ್ ಅಲ್ವಾ. ಅಲ್ಲಿ ಮಕ್ಕಳು ಒಂದು 4 ಜನ ಮಕ್ಕಳಿದ್ರೆ, ನಿಮ್ಮಲ್ಲಿ 3 ಚಾಕ್ಲೇಟ್ ಇದ್ದರೆ ಏನು ಮಾಡೋದು? ನೀವಾದರೆ ಏನು ಮಾಡ್ತೀರಿ? ನಾವು ಅಡಲ್ಟ್ ಏಜ್ ಆದರೆ ಏನು ಮಾಡ್ತೀರಿ? 3 ತುಂಡು ಮಾಡೋದು ಅಲ್ವ. ತುಂಡು ಮಾಡಿ ಒಂದು ಪೀಸನ್ನು ಪೀಸ್ ಮಾಡಿ ಕೊಡುವಂಥದ್ದು. ಅಡಲ್ಟ ಚೈಲ್ಡ್ಹುಡ್ ಹಾಗೆ ಮಾಡ್ತದ, ಅದು ನನಗೆ ಬೇಕಂದು 3-4 ಜನರು ಆಟ ಹಿಡಿಬೋದು ಅಲ್ವಾ. ಆದರೆ ಅವರಲ್ಲಿ ಒಂದು ಅಡಲ್ಟ್, ಅದೇ ಮಕ್ಕಳಲ್ಲಿ ಅಡಲ್ಟ್ ಈಗೋ ಸ್ಟೇಟ್ ಇರ್ಬೋದು. ಅದು ಕೆಲವೊಮ್ಮೆ ಇರ್ಬೋದು. ಆ್ಯಂಗ್ರಿ, ಬೇಗ ಕೋಪ ಬರುವುದು, ಅದು ಮಕ್ಕಳ ಸ್ವಭಾವ. ಫಿಯರ್ಫುಲ್ನೆಸ್, ಹೆದರಿಕೆ, ಏನು ಕಂಡ್ರೂ ಹೆದರಿಕೆ ಅಲ್ವಾ. ಏನಾದರೂ ಒಂದು ಮನೆಯಲ್ಲಿ ಏನು ಕಂಡ್ರೂ, ಅಲ್ಲಿ ಏನಾದರೂ ಕಂಡ್ರೆ ಹೆದರಿಕೆ, ಅದು ಮಕ್ಕಳ ಸ್ಟೇಟಸ್, ಚೈಲ್ಡ್ ಈಗೋ ಸ್ಟೇಟ್. ಹ್ಯಾಪಿ ಆಗುವಂಥದ್ದು, ಹ್ಯಾಪಿ ದೊಡ್ಡವರಲ್ಲಿ ಇರ್ಬೋದು. ಪ್ಲೆಷರ್ ಸೀಕಿಂಗ್, ಎಲ್ಲದರಲ್ಲಿ ಸಂತೋಷವನ್ನು ಹುಡುಕ್ತಾ ಇರುವಂಥದ್ದು. ರೆಬೆಲಿಯಸ್, ಒಂದು ಧಿಕ್ಕಾರ ಮನೋಭಾವ, ರೆಬೆಲ್ ಏನಾಗುವಂಥದ್ದು. ಹ್ಯಾಪಿ ಆಗಲ್ಲ ಹೇಳಿದೆ. ಕ್ಯೂರಿಯಸ್ ಅಂದರೆ ತುಂಬ ಕುತೂಹಲ ಇರ್ತದಲ್ವ ಮಕ್ಕಳಲ್ಲಿ. ಈಗ ನಾನು ಆ ವಾಟರ್ ಬಾಟ್ಲ್ ತಂದಿದ್ದೇನೆ, ಅದನ್ನು ಬೇಕಾದಾಗ ಓಪನ್ ಮಾಡಿ ನೀರು ಕುಡಿತೇನೆ. ಮಕ್ಕಳಲ್ಲಿ ಕೊಟ್ಟರೆ ಕೆಲವೊಮ್ಮೆ ಅದನ್ನು ಹೊಡೆದು ಅಲ್ಲಿಗೆ ಏನಿದೆ ಅಂತ ನೋಡ್ಬೋದಲ್ವಾ. ಒಂದು ಟಾಯ್ಸ್ ತಂದು ಕೊಟ್ಟರೆ ಮಕ್ಕಳಿಗೆ
ಟಾಯ್ಸನ್ನು ಫಸ್ಟಿಗೆ ಒಮ್ಮೆ ಓಡಿಸ್ತಾರೆ, ಮತ್ತು ಅದರ ಒಳಗೆ ಇದೆ ಏನಿರ್ಬೋದು ಎಂಬಂಥ ಕುತೂಹಲ ಅವರಿಗೆ. ಅದಕ್ಕೆ ಅದನ್ನು ಹೊಡೆದು ತುಂಡು ಮಾಡಿ ಓಪನ್ ಮಾಡಿ. ಈಗ ಒಂದು ಪೆನ್ನಿ ಬೇಡ, ಎಂದೊಂದು ಪೆನ್ನಿ ನಾನು ಟೇಬಲ್ ಮೇಲೆ ಇಟ್ಟರೆ ಮಕ್ಕಳು ಬಂದರೆ ಏನು ಮಾಡ್ತಾರೆ, ಸಣ್ಣ ಮಕ್ಕಳು ತೆಗೀತಾರೆ, ಓಪನ್ ಮಾಡ್ತಾರೆ, ಇದನ್ನು ಓಪನ್ ಮಾಡ್ತಾರೆ, ಇದರೊಳಗೆ ಏನಿದೆ ಇದರೊಳಗೆ ಏನಿದೆ ಎಲ್ಲವನ್ನೇ ಮಾಡ್ತಾರೆ. ಕ್ಯೂರಿಯಾಸಿಟಿ, ಈಗರ್ ಟು ಪ್ಲೀಸ್, ಇತರರನ್ನು ಪ್ಲೀಸ್ ಮಾಡುವಂಥ ಮನೋಭಾವ. ಕೆಲವೊಮ್ಮೆ ಬೊಬ್ಬೆ ಹಾಕ್ಬೋದು, ಮಕ್ಕಳು ಜಗಳ ಮಾಡ್ಬೋದು, ಆದರೆ ಇನ್ನು ಕೆಲವೊಮ್ಮೆ ಅವರಿಗೆ ಬೇಕಾದಾಗ ತುಂಬ ವರ್ತನೆ ಬದಲಾಗಿ ಬರುವಂಥದ್ದು. ಇದೆಲ್ಲ ಈಗೋ ಸ್ಟೇಟ್, ಚೈಲ್ಡ್ ಈಗೋ ಸ್ಟೇಟ್. ಓಕೆ, ಸೊ ಈಗ ಈಗೋ ಪೋರ್ಟ್ರೈಟ್ಸ್ ಅಂತ ಇದೆ. ತುಂಬ ವಿಷಯಗಳಿದೆ ಈಗೋ ಸ್ಟೇಟಲ್ಲಿ. ಈಗ ಹೇಳಿದ್ದು ಎಲ್ಲ ನಾನು ಹೆಚ್ಚಿನದಾದ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಹೇಳಿದೆ. ಮತ್ತು ಚೈಲ್ಡ್ ಈಗೋ ಸ್ಟೇಟಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ನಾನ್ ಲಾಜಿಕಲ್ ಆ್ಯಂಡ್ ಇಮಿಡಿಯೇಟ್ ಆ್ಯಕ್ಷನ್. Non-logical and immediate action which result into immediate satisfaction. Non-logical, immediate action which result into immediate satisfaction. ತಕ್ಷಣದ ತೃಪ್ತಿ ಅವನಿಗೆ ಅಷ್ಟೇ, ಈಗ ತೃಪ್ತಿ ಆಗಬೇಕು, ಮುಗೀತು. ಅದಕ್ಕೆ ಬೇಕಾಗಿ ಲಾಜಿಕ್ ಥಿಂಕ್ ಮಾಡ್ತಾರೆ ಮಕ್ಕಳು. ಎಲ್ಲವನ್ನು ಲಾಜಿಕಲಾಗಿ ಥಿಂಕ್ ಮಾಡ್ತಾರೆ. ತನಗೆ ಸಿಗಬೇಕೆಂಬಂಥ ಮನೋಭಾವ ಇರ್ತದೆ ಕೆಲವೊಮ್ಮೆ. ಲಾಜಿಕ್ ಥಿಂಕ್ ಮಾಡೋಷ್ಟು ಬೆಳೆದಿರೋದಿಲ್ಲ ಅವರ ಬ್ರೈನ್ ಕೆಲವೊಮ್ಮೆ, ಅಲ್ವಾ? ಎಲ್ಲರಿಗೂ ಬೆಳೆದಿರೋದಿಲ್ಲ. ಇನ್ನು ಇದರಲ್ಲಿ ನಾನು ಅಲ್ಲಿ PPTಯಲ್ಲಿ ಕೊಡಲಿಲ್ಲ, ಇದರಲ್ಲೇ ಅದೇನಿದೆ, ದೆರ್ ಆರ್ 3 ಪಾರ್ಟ್ಸ್ ಆಫ್ ದ ಚೈಲ್ಡ್ ಈಗೋ. ಚೈಲ್ಡ್ ಈಗೋದಲ್ಲಿ 3 ಪಾರ್ಟ್ ಇದೆ. ಯಾವುದಂದರೆ ನ್ಯಾಚುರಲ್, ಅಡಾಪ್ಟಿವ್ ಆ್ಯಂಡ್ ರೆಬೆಲಿಯಸ್. ನ್ಯಾಚುರಲ್, ಅಡಾಪ್ಟಿವ್ ಆ್ಯಂಡ್ ರೆಬೆಲಿಯಸ್ ಅಂತ ಹೇಳ್ಬೋದು. ನ್ಯಾಚುರಲ್ ಈಗೋ ಸ್ಟೇಟ್ ಯಾವುದು? ನ್ಯಾಚುರಲ್ ಈಗೋ ಸ್ಟೇಟ್ ಈಸ್ ಅಫೆಕ್ಷನೇಟ್, impulsive, senses and does what comes naturally. ಏನು ನ್ಯಾಚುರಲ್ ಆಗಿ ಬರ್ತದೋ ಅದನ್ನು ಮಾಡಿಬಿಡುವಂಥ ಒಂದು ಈಗೋ ಸ್ಟೇಟ್ ಇದೆಯಲ್ಲ, ಅದಕ್ಕೆ ನಾವು ನ್ಯಾಚುರಲ್ ಈಗೋ ಸ್ಟೇಟ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಅದು ಅದರಲ್ಲಿ ಅಫೆಕ್ಷನೇಟ್ ಇರ್ತದೆ, ಪ್ರೀತಿ, ತುಂಬ ಅಫೆಕ್ಷನೇಟ್ ಆಗಿರುವಂಥದ್ದು. ಮಕ್ಕಳು ತುಂಬ ಪ್ರೀತಿ ತೋರಿಸ್ತಾರಲ್ವ, ಅದು ಅವರಲ್ಲಿ ನ್ಯಾಚುರಲ್ ಆಗಿ ಬರುವಂತಹ ಈಗೋ ಸ್ಟೇಟ್. ಸೊ ಇನ್ನು ಇಂಪಲ್ಸಿವ್, ಅದೇ ರೀತಿ ಏನು ಹೇಳಿದೆ, ಇಂಪಲ್ಸಿವ್ ಅಂದರೆ ಒಂದು ಮಕ್ಕಳಲ್ಲಿ ಹಠಾತ್ ಪ್ರವೃತ್ತಿ ಅಂತ, ಹಠಾತ್ ಒಂದು ರಿಪ್ಲೈ ಮಾಡುವಂಥದ್ದು, ಹಠಾತ್ ಪ್ರವೃತ್ತಿ ಅಂತ ಹೇಳ್ಬೋದು, ಪ್ರೇರೇಪಿಸುವಂತಹ ಆ ರೀತಿಯ ಒಂದು ಪ್ರವೃತ್ತಿ ಅದು ಮಕ್ಕಳಲ್ಲಿ ಇರ್ತದಲ್ವ. ಅದು ಇದೆಲ್ಲ ಯಾವುದಂದರೆ ಚೈಲ್ಡಲ್ಲಿ ನ್ಯಾಚುರಲ್ ಆಗಿರುವಂಥದ್ದು. ಇದೆಲ್ಲ ಈ ರೀತಿ ದ್ಯಾಟ್ ಡಸ್ ಕಮ್ ನ್ಯಾಚುರಲಿ, ಅದು ನ್ಯಾಚುರಲ್ ಆಗಿ ಬರುವಂಥದ್ದು. ಅದು ಮತ್ತೆ ಯಾವುದರಿಂದಲೂ ಕಲ್ತದಲ್ಲ, ಈಗ ನ್ಯಾಚುರಲ್ ಆಗಿ ಅಂತಹ ಒಂದು ಏನು ಬರ್ತದೆ ಅಂದರೆ ಸ್ಟೇಟಸಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು. ಓಕೆ, ಸೊ ಇದು ಒಂದು. ಇನ್ನೊಂದು ಏನು ಹೇಳಿದೆ, ಅಡಾಪ್ಟಿವ್. ತುಂಬ ಎಕ್ಸ್ಪ್ಲೇನ್ ಮಾಡ್ಬೋದು, ಅಷ್ಟು ಸಾಕು. ಅಡಾಪ್ಟಿವ್ ಚೈಲ್ಡ್ ಈಗೋ ಈಸ್ ಟ್ರೈನ್ಡ್ ಒನ್ and he or she is likely to do what parents insist on. ಇದು ಮಕ್ಕಳು ಮಾಡುವಂಥದ್ದು, ಆದರೆ ಅದು ಟ್ರೈನ್ಡ್ ಒನ್, ಅವರಿಗೆ ತರಬೇತಿ ಕೊಟ್ಟ ರೀತಿ ಅವರು ಮಾಡುವಂಥದ್ದು. ಹೇಗೆ ಮಕ್ಕಳಿಗೆ ತಂದೆ ಹೇಳಿದ್ದಾರೆ ಹೀಗೆ ಮಾಡಬೇಕಂತ, ಹಾಗೆ ಮಾಡ್ತಾರೆ ಅಲ್ವಾ? ಎಲ್ಲರೂ ಮಾಡ್ತಾರಾ? ದೊಡ್ಡವರು ಮಾಡ್ತಾರಾ? ಮಾಡ್ಬೋದು. ತಂದೆಯೊಟ್ಟಿಗೆ ರೆಸ್ಪೆಕ್ಟ್ ಬೇಕು ಯಾವಾಗಲೂ. ತಂದೆ ತಾಯಿ ಅಂದರೆ ರೆಸ್ಪೆಕ್ಟ್ ಬೇಕು, ಹೇಳಿದ ಹಾಗೆ ಮಾಡಬೇಕು. ಅದು ಎಲ್ಲರೂ ಮಾಡೋದಿಲ್ಲ ಅದನ್ನು. ಇದರಲ್ಲಿ ವಿ ಶುಡ್ ಒಬೇ, ವಿ ಶುಡ್ ಬಿ ಒಬೀಡಿಯಂಟ್ ಟು ಅವರ್ ಪೇರೆಂಟ್ಸ್, ದಟ್ ಇಸ್ ರೈಟ್. ಬಟ್ ಅಟ್ ದ ಸೇಮ್ ಟೈಮ್ ಈ ಚೈಲ್ಡ್ ಈಗೋದಲ್ಲಿ ಹೇಗೆಂದರೆ ಅವರಿಗೆ ಈ ಅಡಾಪ್ಟಿವ್ ಚೈಲ್ಡ್ ಈಗೋ ಅಂದರೆ ಅವರು ಅದಕ್ಕೆ ಅಡಾಪ್ಟ್ ಆಗಿ ಬಿಡುವಂಥದ್ದು. ಟ್ರೈನ್ಡ್ ಆಗಿದ್ದಾರೆ, ಅವರಿಗೆ ಟ್ರೈನಿಂಗ್ ಕೊಟ್ಟು ಆ ರೀತಿ ಅವರನ್ನು ಬದಲಾವಣೆ ಮಾಡಿದ್ದು. ಹಿ ಆರ್ ಶಿ ಈಸ್ ಲೈಕ್ಲಿ ಟು ಡೂ ವಾಟ್ ಪೇರೆಂಟ್ ಇನ್ಸಿಸ್ಟ್ ಆನ್. ಪೇರೆಂಟ್ ಹೇಳಿದಾಗೆ ಅವ್ರು ಮಾಡುವಂಥದ್ದು. ಪೇರೆಂಟ್ ಈ ರೀತಿ ಮಾಡುವಂತ ಹೇಳಿದ್ರೆ ಹಾಗೆ ಮಾಡ್ತಾರೆ ಅಲ್ವಾ? ನೀನು ಊಟ ಮಾಡಲಿಕ್ಕೆ ಇಲ್ಲಿ ಈ ಪ್ಲೇಸಲ್ಲಿ ಕೂರಬೇಕು, ಅವ್ರು ಅಲ್ಲೇ ಕೂರ್ತಾರೆ. ಕೆಲವೊಮ್ಮೆ ರೆಬಲಿಯನ್ ಆಗಿವೆ, ಏನಾದರೂ ಒಂದು ಸಿಗದಿದ್ದರೆ ರೆಬಲಿಯನ್ ಆಗ್ಬೋದು ಅಲ್ವಾ? ಬೇರೆ ಏನಾದರೂ ಕೇಳಿದಾಗ, ಚಾಕ್ಲೇಟ್ ಕೇಳಿದಾಗ ಕೊಡದಿದ್ದರೆ ಇವತ್ತು ನಾನು ಕೂರೋದಿಲ್ಲ ಅಂತ ಹೇಳ್ಬೋದು, ಅದು ಬೇರೆ ವಿಷಯ. ಆದರೆ ಸಾಮಾನ್ಯವಾಗಿ ಅವರು ಅದನ್ನು ಕೇಳ್ತಾರೆ. ಸೊ ಇದು ಇನ್ನೊಂದು ಯಾವುದು ಹೇಳಿದೆ, ರೆಬೆಲಿಯಸ್ ಅಲ್ವಾ? ದ ರೆಬೆಲಿಯನ್ ಚೈಲ್ಡ್ ಎಕ್ಸ್ಪೀರಿಯನ್ಸ್. ಮಕ್ಕಳಲ್ಲಿ ಕಾಣುವಂಥ ರೆಬೆಲಿಯನ್ ಬಿಹೇವಿಯರ್ ಯಾವುದು ಹೇಳಿ? ಆ್ಯಂಗರ್, ಫಿಯರ್, ಫ್ರಸ್ಟ್ರೇಷನ್. ಆ್ಯಂಗರ್, ಫಿಯರ್, ಫ್ರಸ್ಟ್ರೇಷನ್. ಅವರಲ್ಲಿ ಕೋಪ, ಭಯ ಇರುವಂಥದ್ದು ಅಲ್ವಾ? ಕೋಪ ಮತ್ತು ಭಯ ಇರುವಂಥದ್ದು. ಅದೇ ರೀತಿಯಲ್ಲಿ ಒಂದು ಥರ ಆಶಾಭಂಗವಾಗುವಂಥ ರೀತಿಯದ್ದು, ಫ್ರಸ್ಟ್ರೇಟಿಂಗ್ ಇಂಥದ್ದು. ಕೆಲವು ಮಕ್ಕಳಿಗೆ ಹಾಗೆ ಆಗ್ತದೆ, ಫ್ರಸ್ಟ್ರೇಟ್ ಆಗ್ತಾರೆ. ಇದೆಲ್ಲ ಅವರಲ್ಲಿ ಹೇಗಿರುವುದಂದರೆ ರೆಬೆಲಿಯನ್ ಆದಂತಹ
ಅದು ಮಕ್ಕಳಲ್ಲಿ ಇರ್ತದಲ್ವ. ಮಕ್ಕಳು ತುಂಬ ನ್ಯಾಚುರಲ್ ಆಗಿ ಮಾತಾಡ್ತಾರೆ, ಪೇರೆಂಟ್ ಹೇಳಿದ ಹಾಗೆ ಕೇಳುವಂಥ ಮಾತು ಒಂದು ಬಿಹೇವಿಯರ್ ಇರ್ತದೆ. ಇನ್ನೊಂದು ಯಾವುದು, ರೆಬೆಲಿಯನ್ ಆಗುವಂಥದ್ದು. ಹೇಳಿದ ಕೂಡಲೇ ನಾನದು ಮಾಡಲ್ಲ ಅಂತ, ನೀನು ಹಾಗೆ ಹೇಳಬಾರ್ದು ಅಂದರೆ ಹೇಳ್ತೇನೆ ಅಲ್ವಾ, ನೀನು ಹಾಗೆ ಮಾಡಬಾರ್ದು ಅಂದರೆ ನಾನು ಮಾಡ್ತೇನೆ, ಮಾಡೋದಿಲ್ಲ ಮಕ್ಕಳು ಮಾಡ್ತಾರೆ ಇದೆಲ್ಲ. ಸೊ ಇದೆಲ್ಲ ಬೇರೆ ಬೇರೆ ರೀತಿಯ ಏನಂತ ಹೇಳ್ಬೋದು ಅಂದರೆ ಚೈಲ್ಡ್ ಈಗೋ ಸ್ಟೇಟ್. ಈಗೋ ಪೋರ್ಟ್ರೇಟ್ ಹೀಗಿರ್ತದೆ ನೋಡಿ. ಪೀಪಲ್ ಹ್ಯಾವ್ ಫೇವರೇಟ್ ಆ್ಯಂಡ್ ಪ್ರಿಫರ್ಡ್ ಈಗೋ ಸ್ಟೇಟ್ ಡಿಪಿಕ್ಟೆಡ್ ಬೈ ಲಾರ್ಜರ್ ಸರ್ಕಲ್ ಇಂದ ಈ ಡಯಾಗ್ರಾಮಲ್ಲಿ ಇದು ನೋಡಿ. ಪೇರೆಂಟ್ ಈಗೋ ಜಾಸ್ತಿ ಇರ್ತದೆ, ಅಡಲ್ಟ್ಸಲ್ಲಿ ಅಡಲ್ಟ್ ಈಗೋ ಜಾಸ್ತಿ ಇರ್ತದೆ, ಚೈಲ್ಡ್ ಈಗೋ ಜಾಸ್ತಿ ಇರ್ತದೆ. ಆದರೆ ಇದರಲ್ಲಿ ಇಲ್ಲ ಅಂತಲ್ಲ, ಇದು ಇರ್ತದೆ ಅವ್ರ ಹತ್ರ. ಪೇರೆಂಟಲ್ಲಿ ಅಡಲ್ಟ್ ಈಗೋ ಇರ್ತದೆ, ಚೈಲ್ಡ್ ಈಗೋ ಇರ್ತದೆ ಪೇರೆಂಟಲ್ಲಿ. ಕೆಲವೊಮ್ಮೆ ಅದು ಇರ್ತದೆ, ಕಾಣ್ಬೋದು. ತುಂಬ ಇವತ್ತಿಂದ ನೀವು ಇದನ್ನು ಕಲ್ತಿದ್ದೀರಲ್ಲ, ಈಗ ನೋಡಿ ಸ್ವಲ್ಪ ಅದರ ಬಗ್ಗೆ ಗಮನ ಇದೆ, ಆ ಬಿಹೇವಿಯರ್ ಕಾಣ್ತದೆ. ಅಡಲ್ಟ್ ಈಗೋ ಜಾಸ್ತಿ ಇದ್ದರೂ ಪೇರೆಂಟ್ ಇರ್ತದೆ, ಚೈಲ್ಡ್ ಇರ್ತದೆ ಅವರಲ್ಲಿ. ಮತ್ತು ಚೈಲ್ಡಲ್ಲಿ ಮಕ್ಕಳಲ್ಲಿ ಹೆಚ್ಚಾಗಿರೋದು ಚೈಲ್ಡ್ ಈಗೋ. ಆದರೆ ಅವರನ್ನು ಕೆಲವು ಸಂದರ್ಭದಲ್ಲಿ ಪೇರೆಂಟ್ ಈಗೋ ಕಾಣ್ಬೋದು, ಕೆಲವು ಸಂದರ್ಭದಲ್ಲಿ ಅಡಲ್ಟ್ ಈಗೋನು ಅವರಲ್ಲಿ ಕಾಣ್ಬೋದು. ಕೆಲವೊಮ್ಮೆ ರ್ಯಾಷನಲ್ ಆಗಿ ಥಿಂಕ್ ಮಾಡುವಂಥದ್ದು, ಕೆಲವೊಮ್ಮೆ ಅಧಿಕಾರದಿಂದ ಮಾತಾಡುವಂಥದ್ದು. ಮಕ್ಕಳು ಆಟ ಆಡುವಾಗ ಅಲ್ವ, ಏನೆಲ್ಲ ಆಟ ಆಡ್ತಾರೆ ಮಕ್ಕಳು, ಬೇರೆ ಬೇರೆ ರೀತಿ ಆಟ ಆಡ್ತಾರಲ್ವ, ಟೀಚರ್ ಆಗಿ ಆಟ ಆಡ್ತಾರಲ್ವ. ಒಬ್ಬರು 4 ಮಕ್ಕಳೆಲ್ಲ ನೆಂಟರಲ್ಲ ಮನೆಗೆ ಬಂದರೆ ಒಂದು 5-6 ಮಕ್ಕಳು ಅಥವಾ ಒಂದು ಬೇರೆ ಬೇರೆ ಅಲ್ಲಿಂದೆಲ್ಲ ನೆರೆಯಿಂದೆಲ್ಲ ಬಂದು ಬಿಟ್ಟರೆ, ಅಥವಾ ಪೇರೆಂಟ್ ರಜೆಯಲ್ಲಿ ಆಗೆಲ್ಲ ಬಂದು ಬಿಟ್ಟರೆ ಮನೆಯಲ್ಲಿ ಒಂದು ಕ್ಲಾಸ್ ರೂಮ್ ರೆಡಿ ಆಗ್ತದೆ ಅಲ್ವ. ಒಂದು ಬ್ಲ್ಯಾಕ್ ಬೋರ್ಡ್ ನೀವು ತೆಗೆದುಕೊಟ್ರೆ ಆಯಿತು, ಮುಗಿಯಿತು, ಮತ್ತು ಅಲ್ಲಿ ಕ್ಲಾಸೇ ಆಗ್ತದೆ. ಆಗ ಅವಳು ಒಬ್ಬಳು ಏನಾಗ್ತಾಳೆ, ಪೇರೆಂಟ್ ಈಗೋದಲ್ಲಿರ್ಬೋದು, ಅಡಲ್ಟ್ ಈಗೋದಲ್ಲಿರ್ಬೋದು, ಹುಡುಗ ಅಥವಾ ಹುಡುಗಿ ಆಗಿರ್ಬೋದು, ಸಣ್ಣ ಮಗು ಆಗಿರ್ಬೋದು. ಸೊ ಇದೆಲ್ಲ ಮಿಕ್ಸ್ ಆಗೋ ಸಾಧ್ಯತೆ ಇದೆ. ಹ್ಯೂಮನ್ ಇಂಟರಾಕ್ಷನ್ ಅನಾಲಿಸಿಸ್. ಎ ಟ್ರಾನ್ಸಾಕ್ಷನ್ ಅಂತ ಹೇಳಿದರೆ ಎನಿ ಇಂಟರಾಕ್ಷನ್ ಆರ್ ಕಮ್ಯುನಿಕೇಷನ್ ಬಿಟ್ವೀನ್ 2 ಪೀಪಲ್. ನಾನೀಗ ಮಾತಾಡೋದು ಅದು ಟ್ರಾನ್ಸಾಕ್ಷನ್, ಹ್ಯೂಮನ್ ಇಂಟರಾಕ್ಷನ್. ಅರ್ಥ ಇದಲ್ಲ. ಪೀಪಲ್ ಸೆಂಡ್ ಆ್ಯಂಡ್ ರಿಸೀವ್ ಮೆಸೇಜಸ್ ಔಟ್ ಆಫ್ ಆ್ಯಂಡ್ ಇನ್ ಟು ದೇರ್ ಡಿಫ್ರೆಂಟ್ ಈಗೋ ಸ್ಟೇಟ್. ಅವರ ಈಗೋ ಸ್ಟೇಟ್, ಡಿಫ್ರೆಂಟ್ ಈಗೋ ಸ್ಟೇಟ್ನ ಪ್ರಕಾರ ಅವರೇನು ಮಾಡ್ತಾರೆ, ಮೆಸೇಜ್ ಸೆಂಡ್ ಮಾಡ್ತಾರೆ, ಮೆಸೇಜ್ ರಿಸೀವ್ ಮಾಡ್ತಾರೆ. ಹೌ ಪೀಪಲ್ ಸೇ ಸಮಥಿಂಗ್ ಜಸ್ಟ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ವಾಟ್ ಈಸ್ ಸೆಡ್. ಇದು ದೇರ್ ಆರ್ 3 ಟೈಪ್ಸ್ ಆಫ್ ಇಂಟರಾಕ್ಷನಲ್ಲಿ 3 ಟೈಪ್ ಇದೆ. ಇವತ್ತಿಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ದೇರ್ ಆರ್ 3 ಟೈಪ್ಸ್ ಆಫ್ ಇಂಟರಾಕ್ಷನ್: ಕಾಂಪ್ಲಿಮೆಂಟರಿ, ಕ್ರಾಸ್ಡ್, ಅಲ್ಟೀರಿಯರ್. ಈ ರೀತಿ 3 ಟೈಪಿನ ಇಂಟರಾಕ್ಷನ್ ಇದೆ. ಆ 3 ಟೈಪಿನ ಇಂಟರಾಕ್ಷನ್ ಯಾವುದಂತ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಾಂಪಲ್ ಸಮೇತ ನಾವು ಸ್ಟಡಿ ಮಾಡುವ. ಇವತ್ತಿಗೆ ಸಾಕು. ಓಕೆ, ಥ್ಯಾಂಕ್ ಯು.